ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸತ್ಯಮಾರ್ಗ ವೀಕ್ಷಕರೆಲ್ಲರಿಗೂ ಮತ್ತು ಫೇಸ್ಬುಕ್ಕು ನನ್ನ ಐಡಿನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರರೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ. ಸತ್ಯಮಾರ್ಗ ಬಿಗ್ ಡಿಬೇಟ್, ಸತ್ಯಮಾರ್ಗದ ಪರಿಶೋಧನಾ ಕಾರ್ಯಕ್ರಮ ಎಂಬ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಮತ್ತೊಂದು ಆವರ್ತಿ ಸಂಧಿಸುವುದಕ್ಕೆ ಕರ್ತನು ನಮಗೆ ತೋರಿರುವಂತಹ ಕೃಪೆಗಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಈ ವೇದಿಕೆ ಮೂಲಕ, ಅಂದರೆ ಸತ್ಯಮಾರ್ಗ ಬಿಗ್ ಡಿಬೇಟ್ ಈ ಕಾರ್ಯಕ್ರಮದ ಮೂಲಕ ಹಲವಾರು ಅಂಶಗಳನ್ನು ನಾವು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇವೆ. ಕೆಲವೊಂದು ಸುಳ್ಳು ಬೋಧನೆಗಳನ್ನು ಖಂಡಿಸುತ್ತಾ ನಾವು ಈ ವೇದಿಕೆಯಿಂದ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಹಣವೋ ದೇವರೋ ಎಂಬ ಒಂದು ಪ್ರತ್ಯೇಕವಾದ ಕಾರ್ಯಕ್ರಮದ ಮೂಲಕ ಕೂಡ ದೈವ ಸಂದೇಶವನ್ನು ನಾವು ನೀಡಿದ್ದೇವೆ. ಅನೇಕರು ಈ ಕಾರ್ಯಕ್ರಮಗಳ ಮೂಲಕ ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಮತ್ತು ಅವರ ಸಾಕ್ಷಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳುವುದು ಅದು ನಿಜವಾಗಲೂ ನಮಗೆ ತುಂಬ ಪ್ರೋತ್ಸಾಹ ನೀಡುವಂತಹ ವಿಷಯ, ನಮಗೆ ಸಂತಸ ತರುವಂತಹ ವಿಷಯವಾಗಿದೆ. ಮತ್ತೊಂದು ಆವರ್ತಿ ಈ ಒಂದು ಕಾರ್ಯಕ್ರಮದ ಮೂಲಕ, ಅಂದರೆ ಒಂದು ವಾಕ್ಯವನ್ನು ನಿಮ್ಮ ಮುಂದಿಟ್ಟು ಈ ಕಾರ್ಯಕ್ರಮದ ಕುರಿತು ನಾನು ಹೆಚ್ಚಾಗಿ ವಿವರಣೆ ಕೊಡಬೇಕೆಂಬುದಾಗಿ ನಾನು ಆಶೆ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಎಫೆಸಿಯರಿಗೆ ಬರೆದ ಪತ್ರಿಕೆ ಪೌಲನು 4ನೇ ಅಧ್ಯಾಯ 11-12 ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಪೌಲ ಭಕ್ತನು ಈ ಮಾತನ್ನು ಹೇಳ್ತಾನೆ. ನಾವೆಲ್ಲರೂ ಒಂದೇ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಐಕ್ಯರಾಗುವ ತನಕ ಈ ಸೇವೆಯು ಮುಂದುವರಿಯಬೇಕು. ನಾವು ಪರಿಪೂರ್ಣರಾಗುವ ತನಕ, ಅಂದರೆ ಕ್ರಿಸ್ತನ ಸಂಪೂರ್ಣತೆಯನ್ನು ಮುಟ್ಟುವ ತನಕ ಬೆಳೆಯಬೇಕು ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಈ ದಿನಮಾನಗಳಲ್ಲಿ ಅನೇಕರಿಗೆ ದೇವಕುಮಾರನಾದ ಕ್ರಿಸ್ತನ ಬಗ್ಗೆ ಸರಿಯಾದ ಜ್ಞಾನವಿಲ್ಲ. ದೇವರು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಎಂಬುದಾಗಿ ಅನೇಕ ಸಲ ನಾವು ದೇವರ ಮೇಲೆ ನಾವು ನಿಂದೆಯನ್ನು ಹೊರಿಸ್ತೇವೆ ಬಿಟ್ಟು, ದೇವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ದೇವರನ್ನು ಹಿಂಬಾಲಿಸುವಂಥ ಕಾರ್ಯದಲ್ಲಿ ಮಾತ್ರ ನಾವು ಸೇವಕರಾಗಿ ಮತ್ತು ವಿಶ್ವಾಸಿಗಳಾಗಿ ಹಿಂದಿದ್ದೇವೆ ಎಂಬ ಮಾತನ್ನು ಹೇಳುವುದಕ್ಕೆ ನಾನು ಸ್ವಲ್ಪ ಬಾಧೆ ಪಡುತ್ತೇನೆ. ಆದರೆ ಪ್ರಿಯರೇ, ಇವತ್ತು ನಮ್ಮ ಅಂಶವೇನೆಂದರೆ ದೇವರನ್ನು ಕುರಿತ ಜ್ಞಾನದ ಬಗ್ಗೆ ನಾವು ಆಲೋಚನೆ ಮಾಡಬೇಕು, ಅದನ್ನು ವಿಸ್ತಾರವಾಗಿ ಧ್ಯಾನ ಮಾಡಬೇಕು, ದೇವರ ಮನಸ್ಸನ್ನು ಅರಿಯಬೇಕು, ದೇವರ ಸ್ವರೂಪವನ್ನು ಅರಿಯಬೇಕು, ದೇವರು ಎಂಥವನು ಎಂಬುದಾಗಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಆವಾಗ ಪೌಲ ಭಕ್ತನು ಹೇಳ್ತಾನೆ, ದೇವರಿಗೆ ನಮಗೆ ಒಂದು ಸಮಾನತ್ವ ಅಥವಾ ಸಂಪೂರ್ಣತ್ವ, ಆತನ ಒಂದು ಸಂಪೂರ್ಣತೆಗೆ, ಆತನ ಒಂದು ಪರಿಪೂರ್ಣತೆಗೆ ನಾವು ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸಮಾನತ್ವವು, ಐಕ್ಯತೆ ಹೊಂದಿಕೊಳ್ಳಬೇಕು ಎಂಬುದಾಗಿ. ಹಾಗಾಗಿ ಇವತ್ತು ನಾವು ಧ್ಯಾನ ಮಾಡುವ ಅಂಶ ಏನೆಂದರೆ, ದೇವಕುಮಾರನಾದ ಕ್ರಿಸ್ತನು ಸೃಷ್ಟಿಗೆ ಪೂರ್ವ ಏನಾಗಿದ್ದಾನೆ ಮತ್ತು ಆತನು ಈ ಭೂಮಿಯ ಮೇಲೆ ಬರುವಾಗ ಆ ಭೂಮಿಯ ಮೇಲೆ ಆತನು ಏನಾಗಿದ್ದಾನೆ, ಹೇಗಿದ್ದಾನೆ. ಮೂರನೇದಾಗಿ ಭವಿಷ್ಯತ್ತಿನಲ್ಲಿ, ಅಂದರೆ ಬರುವ ಯುಗಗಳಲ್ಲಿ ಆತನು ಏನಾಗಿರುತ್ತಾನೆ. ಇದೆಲ್ಲದರ ಬಗ್ಗೆ ಸತ್ಯವೇದವು ಸಂಪೂರ್ಣವಾಗಿ ಕೂಲಂಕುಷವಾಗಿ ಮಾತನಾಡ್ತಾ ಇದೆ. ಆದರೆ ನಾವು ಪರಿಶೋಧನೆ ಮಾಡೋದಿಲ್ಲ. ಅದಕ್ಕಾಗಿ ನಾನು ಟೈಟಲ್ ಹಾಕಿದ್ದೇನೆ, ಸತ್ಯಮಾರ್ಗದ ಬಿಗ್ ಡಿಬೇಟ್. ಅಂದರೆ ಅದರ ಅರ್ಥ ಏನಂದರೆ, ಆ ಬಿಗ್ ಡಿಬೇಟ್ ಅರ್ಥ ಸತ್ಯಮಾರ್ಗದ ಪರಿಶೋಧನೆ ಕಾರ್ಯಕ್ರಮ, ದೇವರ ಒಂದು ಸತ್ಯಮಾರ್ಗದ ಜ್ಞಾನದ ಪರಿಶೋಧನೆ ಕಾರ್ಯಕ್ರಮವನ್ನು ಈಗ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಒಂದು ಸಂತಸದ ಸುದ್ದಿ ಏನಂದರೆ, ಇವತ್ತು ನಮ್ಮೊಟ್ಟಿಗೆ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಒಬ್ಬ ಘನ ದೈವ ಸೇವಕರು ನಮ್ಮೊಟ್ಟಿಗೆ ಜಾಯ್ನ್ ಆಗಲಿಕ್ಕಿದ್ದಾರೆ ಈ ಪ್ಯಾನೆಲ್ನಲ್ಲಿ. ಅವರ ಹೆಸರು ನಿಮಗೆ ಸುಪರಿಚಿತರು, ಹೆಚ್ಚಾಗಿ ನಾನು ಅವರ ಬಗ್ಗೆ ಹೇಳೋದಕ್ಕೆ ನಾನು ಏನಿಲ್ಲ, ನಿಮಗೆ ಸುಪರಿಚಿತರು. ಅವರ ಹೆಸರು ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ ಎಂಬುದಾಗಿ. ಅವರು ಗದಗ್ ಪ್ರಾಂತದಲ್ಲಿ ಸೇವೆ ಮಾಡ್ತಾರೆ. ಅವರ ಹಿನ್ನೆಲೆ ಅವರು ಅಂದರೆ
ಕಳೆದ ದಿನಮಾನಗಳಲ್ಲಿ ಅವರು ರೋಮನ್ ಕ್ಯಾಥೋಲಿಕ್ ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದಂತಹ ಒಬ್ಬ ದೈವ ಜನಾಂಗವಾಗಿದ್ದರು. ಆದರೆ ಅವರು ಕ್ರಿಸ್ತನ ಬಗ್ಗೆ ಪರಿಶೋಧಿಸಿ, ದೇವರ ಬಗ್ಗೆ ಪರಿಶೋಧಿಸಿ, ಸತ್ಯವೇದವನ್ನು ಪರಿಶೋಧಿಸಿ, ಸತ್ಯವನ್ನು ಕಂಡುಕೊಂಡು, ದೈವತ್ವವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಒಂದು ಹೊಸ ಜೀವನವನ್ನು ಅವರು ಪ್ರೊಟೆಸ್ಟೆಂಟ್ ಆಗಿ ಪ್ರಾರಂಭ ಮಾಡಿದರು. ಗದಗ ಪ್ರಾಂತದಲ್ಲಿ ಅವರು ಅದ್ಭುತವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ನಮ್ಮ ಸತ್ಯಮಾರ್ಗ ಟಿವಿ ಚಾನಲ್ನಲ್ಲಿ ಕೂಡ ಅವರು ನಮ್ಮೊಟ್ಟಿಗೆ ಸೇರಿ ಬಂದು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದರು, ನಿಮ್ಮೊಟ್ಟಿಗೆ ಅದ್ಭುತವಾದ ವಿಷಯಗಳನ್ನು ಹಂಚಿಕೊಂಡಿದ್ರು. ಇವತ್ತು ಅವರು ನಮ್ಮೊಟ್ಟಿಗೆ ಸೇರಿ ಬರುವುದು ನಿಜವಾಗ್ಲೂ ನಮಗೆ ಸಂತೋಷ ತರುವಂಥ ವಿಷಯ. ಪ್ರೈಸ್ ದ ಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಪಾಸ್ಟರ್ ಫ್ರಾನ್ಸಿಸ್ ಕನೆಯವರೇ, ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತು ಘನಸೇವಕರಾದ ತಮಗೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಪ್ರಿಯ ಸತ್ಯ ಮಾರ್ಗ ಚಾನಲಿನ ಎಲ್ಲ ವೀಕ್ಷಕರಿಗೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಥ್ಯಾಂಕ್ ಯು. ಇವತ್ತು ನಮ್ಮೊಟ್ಟಿಗೆ ಸೇರಿ ಬಂದಿದ್ದು ನಿಜವಾಗ್ಲೂ ಸತ್ಯಮಾರ್ಗ ಚಾನಲ್ ಪರವಾಗಿ ಮತ್ತು ಸತ್ಯಮಾರ್ಗ ವೀಕ್ಷಕರ ಪರವಾಗಿ ನಾನು ನಿಮಗೆ ಕೃತಜ್ಞತೆ ವಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ನಮ್ಮ ಪ್ಯಾನಲ್ಗೆ ಬಂದು ಅನೇಕ ವಿಷಯಗಳನ್ನು ಹಂಚಿಕೊಳ್ಳುವುದಕ್ಕೆ ಸಿದ್ಧರಾಗಿ ಬಂದಿದ್ದಕ್ಕಾಗಿ ನಿಜವಾಗಲೂ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಎಸ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಈ ಒಂದು ಡಿಬೇಟ್ ಅಥವಾ ಚರ್ಚೆ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗೋಣ. ಅಪೊಸ್ತಲನಾದ ಪೌಲನು ಕೊರಿಂಥಿ ಪತ್ರಿಕೆ, ಮೊದಲನೇ ಕೊರಿಂಥಿ ಪತ್ರಿಕೆ 15ನೇ ಅಧ್ಯಾಯ 34ನೇ ವಚನದಲ್ಲಿ ಒಂದು ಬೇಸರದ ಸಂಗತಿಯನ್ನು ಮಾತನಾಡ್ತಾನೆ. ಅದೇನೆಂದರೆ, ನಿಮ್ಮಲ್ಲಿ ದೇವರ ಕುರಿತ ಜ್ಞಾನವು ಕೆಲವೊಬ್ಬರಿಗೆ ಇಲ್ಲ. ನಿಮಗೆ ನಾಚಿಕೆ ಪಡುವಂಥ ವಿಷಯಕ್ಕಾಗಿ ನಾನು ಈ ವಿಷಯವನ್ನು ಹೇಳುತ್ತೇನೆ. ಹಾಗಾಗಿ ದೇವರ ಜ್ಞಾನವನ್ನು ಪ್ರತಿಯೊಬ್ಬನು ಕೂಡ ಹೊಂದಿಕೊಳ್ಳಬೇಕು. ದೇವರ ಕುರಿತ ಜ್ಞಾನವನ್ನು ಹೊಂದಿಕೊಳ್ಳಬೇಕು. ಆವಾಗಲೇ ನಾವು ಸ್ಥಿರಚಿತ್ತರಾಗಿ ಮತ್ತು ದೇವರನ್ನು ಮಹಿಮಪಡಿಸುವ ರೀತಿಯಲ್ಲಿ ಮಹಿಮಪಡಿಸ್ತೇವೆ. ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸ್ತೇವೆ. ಹಾಗಾಗಿ ಪ್ರಮುಖವಾಗಿ, ಯಾಕಂದರೆ ನಾನು ಕೆಲವೊಂದು ಡಿಬೇಟ್ಸ್ನಲ್ಲಿ ನೋಡ್ತೀನಿ, ಕೆಲವೊಬ್ಬರು ಸೇವಕರು ಮಾತನಾಡ್ತಾ ಇರ್ತಾರೆ ಯೇಸು ಕ್ರಿಸ್ತನ ದೈವತ್ವದ ಬಗ್ಗೆ, ಕೆಲವರು ಮಾತನಾಡ್ತಾ ಇರ್ತಾರೆ. ಕೆಲವೊಬ್ಬರು ತ್ರಿತ್ವವನ್ನು ಒಪ್ಪಲಾರದೆ ಇರುವವರು ಕೆಲವು ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಯೇಸು ಸ್ವಾಮಿ ನಂಬರ್ 2 ಪ್ಲೇಸ್, ಪವಿತ್ರಾತ್ಮನ ನಂಬರ್ 3 ಪ್ಲೇಸ್, ಸುಪ್ರೀಂ ಪ್ಲೇಸ್ನಲ್ಲಿ ತಂದೆಯಾದ ದೇವರಿದ್ದಾನೆ, ಈ ರೀತಿಯಲ್ಲಿ ಮಾತನಾಡೋರು ಅನೇಕ ಮಂದಿ ಇದ್ದಾರೆ. ಅಂದರೆ ಸೃಷ್ಟಿಗೆ ಪೂರ್ವ ಯೇಸು ಸ್ವಾಮಿ ಏನಾಗಿದ್ದಾನೆ, ಸೃಷ್ಟಿ ಆದ ಮೇಲೆ ಭೂಮಿಯ ಮೇಲೆ ಯೇಸು ಸ್ವಾಮಿ ಬಂದ ಮೇಲೆ ಯಾವ ರೀತಿಯಲ್ಲಿ ವರ್ತಿಸಿದನು, ಅದಕ್ಕೆ ಕಾರಣಗಳೇನು, ಅವೆಲ್ಲ ಕೂಡ ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಅದಾದ ನಂತರ ಅತಿ ಶೀಘ್ರದಲ್ಲಿ ಯೇಸು ಸ್ವಾಮಿ ಬರಲಿಕ್ಕಿದ್ದಾನೆ. ಇಡೀ ಭೂಮಿ ಆಕಾಶವೆಲ್ಲ ಕೂಡ ನಾಶವಾಗಲಿಕ್ಕಿದೆ. ಹೊಸ ಭೂಮಿ, ಹೊಸ ಆಕಾಶ ಮತ್ತು ಸೃಷ್ಟಿ ಆಗಲಿಕ್ಕಿದೆ. ಅದರಲ್ಲಿ ನಾವೆಲ್ಲ ಕೂಡ ಹೋಗಲಿಕ್ಕಿದ್ದೇವೆ. ಆ ಒಂದು ಯುಗದಲ್ಲಿ, ಸತ್ಯಯುಗದಲ್ಲಿ ಯೇಸು ಸ್ವಾಮಿ ಏನಾಗಿರ್ತಾನೆ, ಇವೆಲ್ಲ ವಿಷಯಗಳನ್ನು ನಾವು ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ ಅವರನ್ನು ನಾವು ಒಂದೊಂದು ಪ್ರಶ್ನೆ ಕೇಳುತ್ತಾ, ಚರ್ಚೆ ಮಾಡುತ್ತಾ ಅನೇಕ ಸತ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಓಕೆ, ಈ ಸಮಯದಲ್ಲಿ ಯೇಸು ಸ್ವಾಮಿ ಸೃಷ್ಟಿಗೆ ಪೂರ್ವದ ವಿಷಯಗಳನ್ನು ಕೆಲವೊಂದು ನಾವು ಪ್ರಾರಂಭವಾಗಿ ಧ್ಯಾನ ಮಾಡಿಕೊಳ್ಳೋಣ. ಭಾಳಷ್ಟು ಮಂದಿ ಹೇಳ್ತಾರೆ ಯೇಸು ಸ್ವಾಮಿ ಜ್ಞಾನವಿಲ್ಲದವರು, ಆತನಿಗೆ ಚರಿತ್ರೆ ಕೇವಲ 2030 ವರ್ಷಗಳ ಮಾತ್ರ. 2000 ವರ್ಷಗಳ ಕೆಳಗೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದನು. ಅದಕ್ಕೆ ಮೊದಲೇ ಯಾರಿದ್ದಾರೆ? ಯಾರಿಲ್ಲ. ತಂದೆಯಾದ ದೇವರು ಯೆಹೋವನು ಎಂಬುದಾಗಿ ಭಾಳಷ್ಟು ಮಂದಿ ಹೇಳ್ತಾ ಇರ್ತಾರೆ. ಆದರೆ ಯೇಸು ಸ್ವಾಮಿ ಸೃಷ್ಟಿಗಿಂತ ಪೂರ್ವವಾಗಿ ಇದ್ದಾನ? ಒಂದು ವೇಳೆ ಇದ್ದರೆ ಅಲ್ಲಿ ಆತನು ಏನಾಗಿದ್ದಾನೆ? ಈ ಪ್ರಶ್ನದೊಂದಿಗೆ ನಾವು ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ ಅವರಿಗೆ ನಾನು ಈ ಸಮಯವನ್ನು ಒಪ್ಪಿಸಿಕೊಡ್ತೇನೆ. ಸೃಷ್ಟಿಯ ಪೂರ್ವಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಏನಾಗಿದ್ದಾನೆ? ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ಇನ್ನೊಂದು ಸರ್ತಿ ನಾನು ನಿಮಗೆ ತಿಳಿಸ್ತೀನಿ ಪಾಸ್ಟರ್ ಅವರೇ. ಭಾಳ ಜನರಿಗೆ ಇದು ಪ್ರಶ್ನೆ ಇರುತ್ತೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾವು ಸರಿಯಾದ ಬೈಬಲ್ಲು ಕೈಯಲ್ಲಿ ಹಿಡ್ಕೊಂಡು ಇದ್ದೇವೆ.
ಆದರೆ ಸರಿಯಾದ ಇಂಟರ್ಪ್ರಿಟೇಷನ್ ನಮಗೆ ಸಿಗ್ತಾ ಇಲ್ಲ. ಸೊ ಬೈಬಲ್ಲು ನಾವು ಓದ್ತಾ ಇದ್ದೀವಿ, ಅಥವಾ ನಮಗೆ ಅನೇಕರದ ಓದಿದ್ದು ಅದನ್ನು ನಮಗೆ ತಿಳಿಸ್ಲಿಕ್ಕೆ ದೇವರ ಸೇವಕರು ಅಥವಾ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಇಂಟರ್ಪ್ರಿಟೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ನನ್ನ ವ್ಯಕ್ತಿಗತ ಅಭಿಪ್ರಾಯ ಮತ್ತು ಬಹುಪಾಲು ಇದು ನಾನು ನಂಬುತ್ತೇನೆ, ಮತ್ತು ಇದು ಕೂಡ ನೀವು ನಂಬಲೇಬೇಕಾದಂಥ ಕಹಿ ಸತ್ಯ. ಕ್ರಿಸ್ತನು ಈ ಲೋಕದಲ್ಲಿ ಅವತಾರವೆತ್ತಿ ಬರೋಕ್ಕಿಂತ ಮುಂಚಿತವಾಗಿ ಏನಾಗಿದ್ದನು ಅಂತೇಳಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಇನ್ಕಾರ್ನೆಟ್ ಸ್ಟೇಟ್ ಅಂತ ಕರಿತೀವಿ. ಇನ್ಕಾರ್ನೆಟ್ ಸ್ಟೇಟ್ ಅಂದರೆ ಅವತಾರ ಪೂರ್ವ ಸ್ಥಿತಿ, ಕನ್ನಡದಲ್ಲಿ ಅವತಾರ ಪೂರ್ವ ಸ್ಥಿತಿ. ಸೊ ಇನ್ಕಾರ್ನೆಟ್ ಸ್ಟೇಟ್ ಜೀಸಸ್ ಕ್ರೈಸ್ಟ್ ಆರ್ ಕ್ರೈಸ್ಟ್ ಏನಾಗಿದ್ದನು ಅನ್ನೋದು, ಇದರ ಬಗ್ಗೆ ಬೈಬಲ್ನಲ್ಲಿ ಅನೇಕ ಕಡೆ ಮಾಹಿತಿ ಪವಿತ್ರಾತ್ಮನು ಬರೆದಿಟ್ಟಿದ್ದಾರೆ. ಆದರೆ ಅದನ್ನು ತಿಳುವಳಿಕೆ ಇಲ್ಲದೆ ಅಥವಾ ಜ್ಞಾನ ಇಲ್ಲದೆ ನಾವು ಅರ್ಥ ಮಾಡಿಕೊಳ್ಳದೆ ನಮ್ಮನ್ನು ನಾವು ವಂಚಿಸ್ಕೊಳ್ತಾ ಇದ್ವಿ ಮತ್ತು ಇತರರಿಗೂ ಕೂಡ ವಂಚಿಸ್ತಾ ಇದ್ದೀವಿ. ಪ್ರಿಯರೇ, ಫಸ್ಟ್ ನಾವು ಯೇಸು ಕ್ರಿಸ್ತರು ಅವತಾರ ಎತ್ತುವುದಕ್ಕಿಂತ ಪೂರ್ವ ಸ್ಥಿತಿಯಲ್ಲಿ ಆತನು ಏನಾಗಿದ್ದನು ಎಂಬುದಾಗಿ ನೋಡೋದಾದರೆ, ಕ್ರಿಸ್ತನು ಶಾಶ್ವತವಾಗಿ ದೇವರೊಂದಿಗೆ ಇದ್ದನು ಎಂಬುದಾಗಿ ಬೈಬಲ್ ಕರೀತಾ ಇದೆ. ಸೊ ನಾವು ಅದನ್ನು ಮನದಟ್ಟ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಸಾಗಬೇಕು. ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ನೋಡಬಹುದು ಆತನು ಏನಾಗಿದ್ದನು ಅನ್ನೋದಾಗಿ. ಇಲ್ಲಿ 1ನೇ ಅಧ್ಯಾಯದಲ್ಲಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಆತನು ಲೋಗೋಸ್ ಅಥವಾ ರೇಮಾ ಆಗಿ ಇದ್ದನು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಗ್ರೀಕ್ನಲ್ಲಿ ಲೋಗೋಸ್, ಹಿಬ್ರಿದಲ್ಲಿ ರೇಮಾ, ಇವೆರಡು ವಾಕ್ಯ ಆಗಿದ್ದನು ಎಂಬುದಾಗಿ ಬೈಬಲ್ ನಮಗೆ ಹೇಳುತ್ತದೆ. ಕ್ರಿಸ್ತನು ಪೂರ್ವದಲ್ಲಿ ಈ ಅವತಾರ ಎತ್ತಿ ಬರೋದಕ್ಕಿಂತ ಮುಂಚಿತವಾಗಿ ದೇವರೊಟ್ಟಿಗೆ ಶಾಶ್ವತವಾಗಿ ವಾಕ್ಯದ ರೂಪದಲ್ಲಿ ಇದ್ದನು ಅನ್ನೋದಾಗಿ ಕ್ರೈಸ್ತರಾದಂಥ ನಾವು ಫಸ್ಟು ಅರ್ಥ ಮಾಡ್ಕೋಬೇಕು. ಪಾಸ್ಟ್ರಯ್ಯ, ಇದನ್ನು ನಾನು ಒತ್ತಿ ತಮಗೆ ಅಥವಾ ನಮ್ಮ ವೀಕ್ಷಕರಿಗೆ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಾಕ್ಯ ಆಗಿ ಇದ್ದನು. ತದನಂತರ ಕೂಡ ನಾವು ಆತನು ಸೃಷ್ಟಿಯಲ್ಲಿ ಏನಾಗಿದ್ದನು ಅನ್ನೋದು ನಾವು ನೋಡೋದಾದರೆ, ಆತನ ಮೂಲಕವಾಗಿ ಕೊಲೊಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಿಂದ ನಾವು ನೋಡೋದಾದರೆ, ಆತನು ಸೃಷ್ಟಿಯಲ್ಲಿ ಪರಲೋಕದಲ್ಲಿ ಮತ್ತು ಭೂಮಿಯಲ್ಲಿ ಇರುವ ಸಮಸ್ತವನ್ನು ಸೃಷ್ಟಿಸುತ್ತಿರುವಾಗ ಆತನು ದೇವರೊಟ್ಟಿಗೆ ಇದ್ದನು ಮತ್ತು ಕ್ರಿಸ್ತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಎಂಬುದಾಗಿ ಹೇಳ್ತಾ ಇದೆ. ಕ್ರಿಸ್ತನಿಲ್ಲದೆ ಪರಲೋಕದಲ್ಲಿ ಇರುವಂಥ ವಸ್ತುಗಳಾಗಲಿ ಅಥವಾ ಭೂಲೋಕದಲ್ಲಿ ಇರುವಂಥ ವಸ್ತುಗಳಾಗಲಿ ಯಾವ ಸೃಷ್ಟಿ ಆಗಲಿಲ್ಲ. ಕ್ರಿಸ್ತನ ಮೂಲಕವಾಗಿ ಎಲ್ಲವೂ ಸೃಷ್ಟಿವಾಯಿತು, ಆದರೆ ಕ್ರಿಸ್ತನು ಸೃಷ್ಟಿಸಲ್ಪಟ್ಟಿಲ್ಲ. ಕ್ರಿಸ್ತನು ದೇವರೊಟ್ಟಿಗೆ ಇದ್ದು ಕ್ರಿಸ್ತನ ಮೂಲಕ ಎಲ್ಲವೂ ಸೃಷ್ಟಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ.
ಅಷ್ಟು ಮಾತ್ರ ಅಲ್ಲದೆ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ನಮಗೆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಕೂಡ ನಮಗೆ ಒಳ್ಳೆ ಆಧಾರ ಬೈಬಲ್ನಲ್ಲಿ ಅಪೊಸ್ತಲನಾದ ಪೌಲನು 2ನೇ ಅಧ್ಯಾಯದಲ್ಲಿ ಇನ್ಕಾರ್ನೆಟ್ ಸ್ಟೇಟ್ನಲ್ಲಿ ಅಂದರೆ ಆತನು ಅವತಾರ ಎತ್ತುವ ಪೂರ್ವದಲ್ಲಿ ಏನಾಗಿದ್ದನು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ನಮಗೆ ಲೇಖನಗಳು ಎತ್ತಿ ತೋರಿಸಿದ್ದಾರೆ. ಬಹಳ ಪ್ರಾಮುಖ್ಯವಾದ ಸಂಗತಿ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ಏನಾಗಿದ್ದನು ಅನ್ನೋದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ಸ್ವರೂಪನಾಗಿದ್ದನು, ದೇವರಿಗೆ ಸರಿಸಮಾನನಾಗಿದ್ದನು ಎಂಬುದಾಗಿ ಕೂಡ ಬರೆದಿದೆ. ವಾಕ್ಯ ಆಗಿದ್ದನು, ಆತನ ಮೂಲಕವಾಗಿ ಸಮಸ್ತವು ಸೃಷ್ಟಿಸಲ್ಪಡ್ತು ಮತ್ತು ಆತನು ದೇವರ ಸ್ವರೂಪನಾಗಿದ್ದನು ಮತ್ತು ಆತನು ಕೂಡ ದೇವರು ಆಗಿದ್ದನು ಎಂಬುದಾಗಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಫಿಲಿಪ್ಪಿ ಪತ್ರಿಕೆ 2:6 ನಮಗೆ ಪ್ರಕಟಪಡಿಸ್ತಾ ಇದೆ. ಈಸ್ ಅ ಈಕ್ವಲ್ ಟು ದ ಗಾಡ್ ಅಂಡ್ ಹಿ ಈಸ್ ದ ಗಾಡ್ ಆರ್ ಎಲೋಹಿಮ್ ಅಡೋನಾಯ್ ಎಂಬುದಾಗಿ ನಮಗೆ ಬೈಬಲ್ ತೋರಿಸ್ತಾ ಇದೆ. ಪ್ರಿಯರೇ, ವಾಕ್ಯವಾಗಿದ್ದನು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಸೃಷ್ಟಿಯ ಪೂರ್ವದಲ್ಲಿ ಆತನ ಮೂಲಕವಾಗಿ ಸಮಸ್ತವು ಸೃಷ್ಟಿಸಲ್ಪಡ್ತು ಎಂಬುದಾಗಿ ಕೂಡ ಹೇಳ್ತಾ ಇದೆ ಬೈಬಲ್. ಮತ್ತು ಆತನು ದೇವರ ಸ್ವರೂಪನಾಗಿದ್ದು ದೇವರಿಗೆ ಸರಿಸಮಾನನಾಗಿದ್ದನು ಎಂಬುದಾಗಿ ಕೂಡ ಬೈಬಲ್ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಆತನು ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಯೆಹೋವನ ದೂತನು ಎಂಬುದಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾಗಿ ಕೂಡ ನಾವು ನೋಡ್ತಾ ಇದ್ದೇವೆ. ಇವಕ್ಕೆಲ್ಲಕ್ಕೆ ಅನೇಕ ವಚನಗಳಿದ್ದಾವೆ. ಇವೆಲ್ಲವೂ ನಾವು ಒಂದೊಂದೊಂದೊಂದು ಹೇಳ್ಕೊಂತ ಹೋದರೆ ಸಮಯ ಭಾಳ ಆಗುತ್ತೆ. ಆದ ಕಾರಣ ನಾವು ಔಟ್ಲೈನ್ ಅಷ್ಟೇ ತಮ್ಮ ಹತ್ರ ವೀಕ್ಷಕರೇ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ ಮತ್ತು ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನ 2ನೇ ವಚನ ದಿಂದ 3 ಮುಂದಕ್ಕೆ ಓದ್ತಾ ಇರುವಾಗ ಮತ್ತು ಆದಿಕಾಂಡ 16ನೇ ಅಧ್ಯಾಯ 7ನೇ ವಚನ 9ನೇ ವಚನ 11ನೇ ವಚನದವರೆಗೂ ನಾವು ಓದ್ತಾ ಇರುವಾಗ ಅಲ್ಲೇ ಯೆಹೋವನ ದೂತನಾಗಿ ಕಾಣಿಸಿಕೊಂಡಿದ್ದಾನೆ ಮತ್ತು ಯೆಹೋವನಾಗೆ ಕಾಣಿಸಿಕೊಂಡಿದ್ದಾನೆ ಎಂಬುದನ್ನು ಕೂಡ ನಾವು ಅಲ್ಲೇ ನೋಡಬಹುದು. ಹಾಗರ ಜೊತೆಗೆ ದೇವದೂತನು ಬಂದು ಮಾತನಾಡುವ ಸಂಗತಿ ನಾವು ನೋಡುವಾಗ ಅಲ್ಲೇ ದೇವದೂತನು ಅಥವಾ ಯೆಹೋವನ ದೂತನಾಗಿ ಬಂದಿರುವ ಸಂಗತಿಯಾಗಿ ನೋಡಿದಿರುವಾಗ ಆದರೆ ಹಾಗರ ಅಂತಾಳೆ, ನಾನು ಯೆಹೋವನನ್ನೇ ಕಣ್ಣಾರೆ ಕಂಡೆನು ಎಂಬುದಾಗಿ. ಹೀಗೆ ಹಲವು ವಚನಗಳು ನಮಗೆ ಆತನು ಅವತಾರ ಪೂರ್ವ ಸ್ಥಿತಿಯಲ್ಲಿ ವಾಕ್ಯವಾಗಿದ್ದನು ಮತ್ತು ಯೆಹೋವನ ದೂತನಾಗಿದ್ದನು ಮತ್ತು ಆತನೇ ದೇವರು ಆಗಿ ಇದ್ದನು ಎಂಬುದಾಗಿ ಕೂಡ ಬೈಬಲ್ ಹೇಳ್ತಾ ಇದೆ. ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟೋಕ್ಕಿಂತ ಮುಂಚಿತವಾಗಿ ಆತನು ಯೆಹೋವನ ದೂತನಾಗಿದ್ದನು ಮತ್ತು ವಾಕ್ಯವಾಗಿದ್ದನು ಮತ್ತು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಆತನೇ ದೇವರು ಆಗಿ ಇದ್ದನು. ಇದಕ್ಕಿಂತ ಹೆಚ್ಚಾಗಿ ನೀವು ಚರ್ಚೆ ಮಾಡಲಿಕ್ಕೆ ಇಷ್ಟಪಟ್ಟರೆ ನನ್ನ ಜೊತೆಗೆ ಬಂದು ವ್ಯಕ್ತಿಗತವಾಗಿ 3 ದಿವಸ 4 ದಿವಸ ಕೂಡ ಬೈಬಲ್ ವಚನದ ಪ್ರಕಾರ ನೀವು ಚರ್ಚೆ ಮಾಡಬಹುದು. ನಾನು ಸಿದ್ಧನಾಗಿದ್ದೇನೆ. ಹಾಗಾಗಿ ಪಾಸ್ಟರ್ ಅವರೇ, ನೀವು ಕೇಳಿದ ಪ್ರಶ್ನೆ, ಕ್ರಿಸ್ತನು ಈ ಲೋಕದಲ್ಲಿ ಅವತಾರ ಎತ್ತಿ ಬರೋಕ್ಕಿಂತ ಮುಂಚಿತವಾಗಿ ಏನಾಗಿದ್ದನೆಂದರೆ ಆತನು ವಾಕ್ಯವಾಗಿದ್ದನು
ಮತ್ತು ಯೆಹೋವನ ದೂತನಾಗಿದ್ದನು ಮತ್ತು ಆತನೇ ದೇವರಾಗಿ ಕೂಡ ಇದ್ದನು ಎಂಬುದಾಗಿ ಹೇಳ್ತಾ ಇದ್ದೇನೆ. ಮತ್ತು ಅಷ್ಟು ಮಾತ್ರ ಅಲ್ಲದೆ ಸೃಷ್ಟಿಯಲ್ಲಿ ಸಮಸ್ತವು ಆತನ ಮೂಲಕವಾಗಿ ಉಂಟಾಗಿತ್ತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಲ್ಲದೆ ಯಾವುದೂ ಉಂಟು ಆಗಲಿಲ್ಲ. ಕ್ರಿಸ್ತನು ಅವತಾರ ಪೂರ್ವ ಸ್ಥಿತಿಯಲ್ಲಿ ವಾಕ್ಯ, ದೇವದೂತ, ಯೆಹೋವನ ದೂತ ಅಥವಾ ಸೃಷ್ಟಿಯ ಕರ್ತನಾಗಿ ಪಾಲ್ಗಾರನಾಗಿದ್ದನು ಮತ್ತು ಆತನೇ ಎಲೋಹಿಮ್ ಅಡೋನಾಯ್ ದೇವರಾಗಿದ್ದನು. ಆಮೆನ್. ಓವರ್ ಟು ಅವರಿಗೆ. ಎಸ್, ನಾವು ಚರ್ಚೆ ಮಾಡುತ್ತಿರುವಾಗ ಚರ್ಚೆಗಳಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೇವೆ. ನಿಜವಾದ ಪರಿಶೋಧಕರು ಹಾಗಿರಬೇಕು. ಪ್ರಶ್ನೆಗಳು ಹುಟ್ಟುವಾಗ ಆ ಪ್ರಶ್ನೆಗೆ ನಾವು ಉತ್ತರವನ್ನು ಹೊಂದಿಕೊಳ್ಳುವಾಗ ನಾವು ಪರಿಪೂರ್ಣತೆಯನ್ನು ಹೊಂದಿಕೊಳ್ಳುತ್ತೇವೆ. ದೇವರ ವಿಜ್ಞಾನದಲ್ಲಿ ಅಥವಾ ದೇವರ ಜ್ಞಾನದಲ್ಲಿ ನಾವು ಬಲವಂತರಾಗ್ತೇವೆ. ಹಾಗಾಗಿ ಈಗ ಒಳ್ಳೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕ್ಲಾರಿಟಿಯಾಗಿ ನಾವು ಆಳವಾಗಿ ಹೋಗೋಣ. ಸೃಷ್ಟಿಯ ಪೂರ್ವದಲ್ಲಿ ಅಥವಾ ಸೃಷ್ಟಿಯ ಸಮಯದಲ್ಲಿ ನಾವು ನೋಡುವಾಗ ಆದಿಕಾಂಡ ಪುಸ್ತಕದಲ್ಲಿ ಅಲ್ಲಿ ದೇವರು ಬಹುವಚನದಲ್ಲಿ ಒಂದೆರಡು ಸಲ ಮಾತನಾಡಿದ್ದು ನಾವು ನೋಡುತ್ತೇವೆ. ನಮ್ಮ ಹೋಲಿಕೆಯಲ್ಲಿ ಮಾನವನನ್ನು ಉಂಟು ಮಾಡೋಣ ಅನ್ನೋ ಒಂದು ಸ್ಥಳದಲ್ಲಿ, ಮತ್ತು ಮಾನವನು ತಪ್ಪು ಮಾಡಿರುವಾಗ ಮತ್ತೆ ತಿರ್ಗಾವರ್ತಿ ಅವನು ಇನ್ನೊಂದು ತಪ್ಪು ಮಾಡ್ತಾನೇನೋ, ಜೀವ ಫಲದ ವೃಕ್ಷವ ಆ ಫಲವನ್ನು ಕೂಡ ತಿನ್ನುತ್ತಾನೆ ಏನೋ ಎಂಬುದಾಗಿ ಅವನನ್ನು ಹೊರಗೆ, ಅಂದರೆ ಆ ಏದೇನು ವನದಿಂದ ಹೊರಗೆ ಮಾಡಬೇಕು ಎಂಬುದಾಗಿ ಅಲ್ಲಿ ಆಲೋಚನೆ ಮಾಡುವಾಗ ಕೂಡ ಅಲ್ಲಿ ಒಂದು ಬಹುವಚನದ ಪದವು ಕಾಣಿಸ್ತಾ ಇದೆ. ಅಂದರೆ ಈಗಾಗಲೇ ನೀವು ಹೇಳುತ್ತಾ ಒಂದು ಸಲ ಹೇಳಿದರು, ಯೇಸು ಕ್ರಿಸ್ತನು ಸೃಷ್ಟಿಗಿಂತ ಪೂರ್ವದಲ್ಲಿ ದೇವರತ್ರ ಇದ್ದನು ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ಯಾರು ಎಂಬ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳಿದಿರಿ. ಆತನು ವಾಕ್ಯವಾಗಿದ್ದಾನೆ ಮತ್ತು ದೇವರಾಗಿದ್ದಾನೆ. ಅಂದರೆ ಈ ದೇವರಾಗಿರುವ ವಾಕ್ಯವಾಗಿರುವ ಕ್ರಿಸ್ತನು ಇನ್ನೊಂದು ದೇವರ ಹತ್ರ ಇದ್ದಾನೆ ಎಂಬ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಒಬ್ಬ ದೇವರ ಮೇಲ್ಗಡೆ ಇದ್ದಾನೆ, ಇನ್ನೊಂದು ದೇವರು ಅಂದರೆ ವಾಕ್ಯವೆಂಬ ದೇವರು ದೇವರೊಟ್ಟಿಗಿದ್ದಾನೆ. ಇದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಉಂಟು ಮಾಡುವಂಥ ವಿಷಯವು. ಹಾಗಾಗಿ ದೇವರು ಅಸ್ತಿತ್ವದಲ್ಲಿ ಏನಾಗಿದ್ದಾನೆ? ಒಬ್ಬರಾಗಿದ್ದಾನ, ಇಬ್ಬರಾಗಿದ್ದಾನ, ಮೂವರಾಗಿದ್ದಾನೆ, ಇನ್ನೂ ಅದಕ್ಕಿಂತ ಹೆಚ್ಚಾದ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಅದನ್ನು ಕೂಡ ನಾವು ಪರಿಶೋಧಿಸುವಾಗ ಒಂದು ಸತ್ಯವಾದ ವಿಷಯವನ್ನು ಕಂಡುಕೊಳ್ಳಬೇಕು. ಅನ್ಯ ಜನರಲ್ಲಿ ಕೂಡ ಭಾಳಷ್ಟು ಜನರಲ್ಲಿ ಈ ಒಂದು ಪ್ರಶ್ನೆ ಇದೆ. ಹಾಗಾಗಿ ನಾವು ಆ ಪ್ರಶ್ನೆಗೆ ಕೂಡ ಉತ್ತರವನ್ನು ಹುಡುಕುತ್ತಾ ಮುಂದೆ ಸಾಗೋಣ. ಓವರ್ ಟು ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ. ಎಲೋಹಿಮ್ ಎಂಬ ಪದನೇ ಬಹುವಚನವನ್ನು ಸೂಚಿಸುವಂಥ ಪದ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಗಾಡ್ ಅನ್ನೋ ಶಬ್ದ ಅಲ್ಲಿ ಏನಿದೆ, ಅಲ್ಲಿ ಹಿಬ್ರಿ ಭಾಷೆಯಲ್ಲಿ ಎಲೋಹಿಮ್ ಅಂದರೆ ಅದು ಬಹುವಚನವನ್ನು ಸೂಚಿಸುವಂಥ ಆ ಪದ ಆಗಿರ್ತದೆ. ಹಾಗಾಗಿ ನೀವು ಹೇಳಿದ್ದು ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ, ಇವೆಲ್ಲವೂ ನಾವು ನೋಡುವಾಗ ಅಲ್ಲೇ ಬಹುವಚನಗಳನ್ನು ನಮಗೆ ಕಾಣ್ತಾ ಇದ್ದಾವೆ. ಅಷ್ಟಕ್ಕೂ ಅಬ್ರಾಹಂ ಅವರ ಮನೆಗೆ 3 ಪುರುಷರು ಬಂದಿದ್ದು ನಾವು ನೋಡ್ತೇವೆ. 3 ಪುರುಷರು ಬಂದಿರುವಾಗ ನೀವು ಆ ಪ್ಯಾರ ಎಲ್ಲ ನೀವು ಓದ್ತಾ ಇದ್ರೆ 3 ಪುರುಷರು ಅಂತೇಳಿ ಪ್ರಸ್ತಾಪ ಆಗಿ ಮುಗಿಯುವಾಗ ಒಂದು ದೇವರು 2 ದೂತರು ಎಂಬುದಾಗಿ ನಿಮಗೆ ಅಲ್ಲೇ ಸಿಗುತ್ತೆ. ಒಬ್ಬ ದೇವರು, 2 ದೂತರು ಅನ್ನೋ ವರ್ಣನೆ ಅಥವಾ ಎಕ್ಸ್ಪ್ಲೇಷನ್ ಅಂತಾರಲ್ಲ ನಿಮ್ಮ ಇಂಗ್ಲೀಷ್ನಲ್ಲಿ, ಅಲ್ಲೇ ಸಿಗುತ್ತೆ ನಿಮಗೆ. ಅಲ್ಲೇ 3 ಒಬ್ಬರಾಗಿ ಬಂದಿಲ್ಲ, 3 ಬೇರೆ ಬೇರೆಯಾಗೆ ಬಂದಿದ್ರು. ಅಲ್ಲೇ ಅಬ್ರಾಹ್ಮನು ದೇವರೊಟ್ಟಿಗೆ ನಿಲ್ತಾರೆ ಮಾತಾಡ್ಕೊಂತು. ಆಮೇಲೆ 2 ಪುರುಷರು ಮುಂದಕ್ಕೆ ಹೋಗಿದ ತಕ್ಷಣ ಅವರನ್ನು ದೇವದೂತರು ಎಂಬುದಾಗಿ ವರ್ಣಿಸ್ತಾರೆ. ಹಾಗೆ ಒಂದು ಮನುಷ್ಯನು ಹೇಗೆ ಆತ್ಮ, ಪ್ರಾಣ, ದೇಹ ಈ 3 ಬೇರೆ ಬೇರೆ ಅಲ್ಲ, ಈ 3 ಬೇರೆ ಬೇರೆ ಅಲ್ಲ. ಆದರೆ ನನ್ನಲ್ಲಿ ಒಂದು ಆತ್ಮ ಇದೆ, ನನ್ನಲ್ಲಿ ಒಂದು
ಪ್ರಾಣ ಇದೆ ಮತ್ತು ನಿಮಗೆ ಕಾಣಿಸುವಂಥವನಿಗೆ ನನಗೆ ಒಂದು ಬಾಡಿ ಆರ್ ದೇಹ ಕೂಡ ಇದೆ. ಬಟ್ ನನ್ನನ್ನು ಈ ಮೂರಿದ್ರೂ ಕೂಡ ಬೇರೆ ಬೇರೆ ಅನೇಕ ಅವಯವಗಳಿದ್ದಾವೆ. ಬಟ್ ಮೇನ್ ನಾನು ಹೇಳ್ತೇನೆ, ಬೈಬಲ್ ಹೇಳ್ತದೆ ಆತ್ಮ, ಪ್ರಾಣ, ಶರೀರ ಎಂಬುದಾಗಿ. ಸೊ ಹೆಂಗೆ ನಾವು ಮೂರಿದ್ದು ನಾವು ಒಬ್ಬನೇ ಆಗಿದ್ದೇನೋ ಹಾಗೆ ದೇವರಲ್ಲಿ ಕೂಡ ದೇವರು ಒಬ್ಬನೇ, ಆದರೆ ಆತನು ಮೂರು ಭಾಗವಾಗಿ ಕೆಲಸ ಮಾಡಿದ್ದು ಅಥವಾ ಪ್ರಕಟಿಸಿಕೊಂಡಿದ್ದು ನಾವು ನೋಡಬಹುದು. ದೇವರು ಎಂಬುದಾಗಿ ಆತನು ಪ್ರಕಟಿಸಿಕೊಂಡಿದ್ದು, ಅಥವಾ ಆತನ ಮಗನಾದ ದೇವರು ಎಂಬುದಾಗಿ ಪ್ರಕಟಿಸಿಕೊಂಡಿದ್ದು, ಅಥವಾ ಆತನ ಆತ್ಮ ಅಥವಾ ರೂಹಾಕ್ ಕಾದೋಷ್ ಪವಿತ್ರಾತ್ಮ ದೇವರಾಗಿ ಪ್ರಕಟಿಸಿಕೊಂಡಿದ್ದು ನಾವು ನೋಡಬಹುದು. ಈ ಮೂರು ನಾವು ಬೇರೆ ಬೇರೆ ಮಾಡಲಿಕ್ಕೆ ಆಗಲ್ಲ. ಹೇಗೆ ನನಗೆ ಆತ್ಮ ಪ್ರಾಣ ಬೇರೆ ಬೇರೆ ನನ್ನಿಂದ ಮಾಡಿ ಪ್ರತ್ಯೇಕವಾಗಿ ನೋಡಲಿಕ್ಕಾಗೋದಿಲ್ವೋ, ಹಾಗೆ ಈ ತ್ರಿಯೇಕತ್ವ ದೇವರಲ್ಲಿ ನಾವು ಪ್ರತ್ಯೇಕವಾಗಿ ಮಾಡಿ ನೋಡಲಿಕ್ಕೆ ಆಗಲ್ಲ. ಆದರೆ ಕೆಲವೊಮ್ಮೆ ನಾವು ನೋಡಲಿಕ್ಕೆ ಆಗುತ್ತೆ. ಕೆಲವೊಮ್ಮೆ ನಾವು ಹೇಳ್ತೀವಿ, ನನ್ನ ದೇಹಕ್ಕೆ ತುಂಬ ಬೇಸರ ಆಗಿದೆ, ನೋವಾಗಿದೆ, ಜ್ವರ ಬಂದಿದೆ ಅಂತ ಹೇಳ್ತೀವಿ. ಕೆಲವೊಮ್ಮೆ ನನ್ನ ಪ್ರಾಣ ಏನಂತಿದ್ವಿ, ನನ್ನ ಪ್ರಾಣಕ್ಕೆ ಅಲುಗು ನಟ್ಟಿದಂತೆ ಆಗಿದೆ ಅಂತೀವಿ. ಕೆಲವೊಮ್ಮೆ ನನ್ನ ಆತ್ಮ ಬೇಸರಗೊಂಡಿದೆ ಅಂತೇಳಿ ನಾವು ಬೇರೆ ಆಗಿ ಹೆಂಗೆ ನೋಡ್ತೀವೋ ಹಾಗೆ ಕೆಲವೊಮ್ಮೆ ನಾವು ತಂದೆ, ಮಗ, ಪರಿಶುದ್ಧಾತ್ಮನು ಅಂತೇಳಿ ನಾವು ಬೇರೆಯಾಗಿ ನೋಡಿದರೂ ಕೂಡ ಅವರು ಮೂರು ಮಂದಿ ಒಂದೇ ಆಗಿ ನಾವು ನೋಡಬೇಕಾಗತ್ತೆ. ಆಮೆನ್. ಇದರಲ್ಲಿ ನಿಮಗೆ ಇನ್ನೂ ಹೇಳಬಹುದು, ಇದರಲ್ಲಿ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ನೆನೆಸ್ತೀನಿ. ಅಥವಾ ತಾವು ಮುಂದೆ ಪ್ರಶ್ನೆ ಕೇಳ್ಬೋದು. ಎಸ್, ಅಂದರೆ ಅನೇಕರಲ್ಲಿ ಈ ಪ್ರಶ್ನೆ ಇರೋದರಿಂದ ನಾವು ಇದನ್ನು ಚರ್ಚೆ ಮಾಡ್ತಾ ಒಂದು ಕ್ಲಾರಿಟಿಗೆ ಬರ್ತಾ ಇದ್ದಾವೆ. ಹೌದು, ನಿಜವಾಗ್ಲೂ ದೇವರು ಬಹುಳತ್ವದಲ್ಲಿ ಏಕತ್ವವನ್ನು ಹೊಂದಿ ಆತನು ಜನರ ಮಧ್ಯದಲ್ಲಿ ವಾಸವನ್ನು ಮಾಡ್ತಾ ಇದ್ದಾನೆ. ಅಂದರೆ ಸೃಷ್ಟಿಯ ಸಮಯದಲ್ಲಿ ತ್ರಿತ್ವ ಪುರುಷನಾಗಿ, ಅಂದರೆ ಅವರು ಮೂವರ ವ್ಯಕ್ತಿಗಳಾಗಿ ಏಕತ್ವವನ್ನು ಹೊಂದಿಕೊಂಡು, ಏಕ ಸ್ವರೂಪವನ್ನು ಹೊಂದಿಕೊಂಡು ಅವರು ಕೆಲಸ ಮಾಡುತ್ತಿರುವುದನ್ನು ನಾವು ನೋಡುವೆ. ಹೇಗೆ ನಮ್ಮ ಶರೀರ, ಆತ್ಮ, ಪ್ರಾಣ ಹೇಗೆ ಇದೆಯೋ ನಾವು ಒಂದಾಗಿದ್ದೇವೋ ಅದೇ ರೀತಿಯಲ್ಲಿ ದೇವರು ಕೂಡ ಒಂದಾಗಿರುವುದನ್ನು. ಓಕೆ, ಈಗ ಎರಡನೇ ವಿಷಯಕ್ಕೆ ಬರೋಣ. ಯೇಸು ಕ್ರಿಸ್ತನು ಭೂಮಿಯ ಮೇಲೆ, ಇದು ಕೂಡ ತುಂಬ ಗೊಂದಲ ಆದಂಥ ವಿಷಯ. ಯಾಕಂದರೆ ಭೂಮಿಯ ಮೇಲೆ ಯೇಸು ಸ್ವಾಮಿ ಕಾಣಿಸಿಕೊಂಡಂತಹ ಆ ಪರಿಸ್ಥಿತಿಗಳನ್ನು ನಾವು ನೋಡುವಾಗ ಅದು ಭಾಳಷ್ಟು ಗೊಂದಲಗಳನ್ನು, ಪ್ರಶ್ನೆಗಳನ್ನು ಉಂಟು ಮಾಡುವಂತಹ ಪರಿಸ್ಥಿತಿಗಳನ್ನು ನಾವು ನೋಡುತ್ತೇವೆ. ಯಾಕಂದರೆ ಯೇಸು ಸ್ವಾಮಿ ನಾನಾಗಿ ನಾನು ಬಂದಿಲ್ಲ, ತಂದೆ ಕಳಿಸಿದರೆ ಬಂದೀನಿ, ನಾನಾಗಿ ನಾನು ಏನೂ ಮಾತನಾಡ್ತಾ ಇಲ್ಲ, ತಂದೆ ನನ್ನೊಟ್ಟಿಗೆ ಏನು ಮಾತನಾಡಿದ್ದಾನೆ ಅದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಮಾತನಾಡಿರುವ ಮಾತುಗಳು, ಆತನು ಎರಡನೇ ಪ್ಲೇಸ್ನಲ್ಲಿದ್ದಾನೆ, ಯಾರೋ ಒಂದು ಅಧಿಕಾರದ ಕೆಳಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವ ಪರಿಸ್ಥಿತಿಗಳನ್ನು ನಾವು ಭೂಮಿಯ ಮೇಲೆ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸಮಯದಲ್ಲಿ ನಾವು ಇನ್ನಷ್ಟು ಆಳವಾಗಿ ಕ್ರಿಸ್ತನು ಭೂಮಿಯ ಮೇಲೆ ಆತನು ಏನಾಗಿದ್ದಾನೆ, ಆತನು ನಿಜವಾಗಲೂ ದೈವತ್ವವುಳ್ಳವನಾಗಿ ಇರುವುದಾದರೆ ಭೂಮಿಯ ಮೇಲೆ ಯಾವ ರೀತಿಯಲ್ಲಿ ತನ್ನ ದೈವತ್ವವನ್ನು ತೋರಿಸಿದ್ದಾನೆ, ಭೂಮಿಯ ಮೇಲೂ ಆಕಾಶದ ಮೇಲೂ ಪಾತಾಳದಲ್ಲಿ ಎಲ್ಲ ಸ್ಥಳಗಳಲ್ಲಿ ಕೂಡ ಆತನ ನಾಮವು ಕೊಂಡಾಡಲ್ಪಡುತ್ತೆ ಎಂಬುದಾಗಿ ಪರಲೋಕದಲ್ಲಿ ನಾವು ಪ್ರಕಟಣೆ ಗ್ರಂಥವು 5ನೇ ಅಧ್ಯಾಯದಲ್ಲಿ ಸಮಸ್ತ ಸಿರುಪರು, ಕೆರೂಬರು, ದೇವದೂತರು ಮತ್ತು 24 ಮಂದಿ ಹಿರಿಯರು ಅವರೆಲ್ಲರೂ ಕೂಡ ನೀನೇ ಘನ, ಮಾನ, ಮಹಿಮೆ ಎಲ್ಲ ಕಾಲದಲ್ಲಿ ಹೊಂದುವಂಥ ದೇವರಾಗಿದ್ದೆ ಎಂಬುದಾಗಿ ಅವರಲ್ಲಿ ಘನಪಡಿಸುವುದನ್ನು, ತಂದೆಯ ಎದುರುಗಡೆನೇ ಅದನ್ನು ಸ್ತುತಿ ಮಾಡುವುದನ್ನು ನಾವು ನೋಡುತ್ತೇವೆ. ಹಾಗಾಗಿ ಭೂಮಿ ಮೇಲೆ ಯೇಸು ಸ್ವಾಮಿ ಏನಾಗಿದ್ದಾನೆ, ಈ ಎರಡನೇ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ನಾವು ಮುಂದೆ ಸಾಗೋಣ. ಸಮಯವನ್ನು ನಾನು ಪಾಸ್ಟರ್ ಫ್ರಾನ್ಸಿಸ್ ಕನ್ನೆ ಅವರಿಗೆ ಕೊಡ್ತೇನೆ. ಈಗ ಪರಲೋಕದಲ್ಲಿ ಇರುವಂಥ ಪರಲೋಕದ ಮಹಿಮೆಯಲ್ಲಿ ದೇವರ ಎದೆಯಲ್ಲಿ ಒರಗಿಕೊಂಡು ದೇವಪುತ್ರನಾಗಿ
ಸ್ವತಃ ದೇವರಾಗಿರುವಂಥ ಈ ಯೇಸುವ ಮಸಿಯ ಏನಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ಅಪೊಸ್ತಲನಾದ ಪೌಲವರು ನಮಗೆ ಉತ್ತರ ಕೊಡ್ತಾರೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8ನೇ ವಚನದವರೆಗೂ ನಾವು ನೋಡೋದಾದರೆ, ಆತನು ದಾಸನ ರೂಪವನ್ನು ಅಥವಾ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಾಗಿ ಬಂದನು ಎಂಬುದಾಗಿ ಬೈಬಲ್ಲು ಹೇಳ್ತಾ ಇದೆ. ಅಂದರೆ ಫಿಸಿಕಲಿ ಒಂದು ಮಾನವನ ಶರೀರ ಧಾರಿಯಾಗಿ ನಾವು ಹೇಗೆ ರಕ್ತ ಮಾಂಸಧಾರಿಗಳಾಗಿದ್ದೀವಿ, ಹಾಗೆ ಹಿಬ್ರಿ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಪ್ರಕಾರ ಬಂದನು ಎಂಬುದಾಗಿ ಕೂಡ ನಾವು ನೋಡಬಹುದು. ಎಲ್ಲಕ್ಕಿಂತ ಆಶ್ಚರ್ಯವಾಗಿ ನಾವು ನೋಡೋದಾದರೆ, ಇದನ್ನು ತಿಮೋತಿ 1ನೇ ತಿಮೋತಿ 3ನೇ ಅಧ್ಯಾಯ 16ನೇ ವಚನದ ಪ್ರಕಾರ ಕೂಡ ನಾವು ನೋಡಬಹುದು. ದೇವರು ಮೂಲ ಭಾಷೆಯಲ್ಲಿ ಅಲ್ಲೇ ದೇವರು, ಗ್ರೀಕ್ನಲ್ಲಿ ಥಿಯೋಸ್, ಬಿಕಮ್ ಫ್ಲೆಶ್. ಥಿಯೋಸ್ ಬಿಕಮ್ ಫ್ಲೆಶ್. ದೇವರು ಶರೀರವಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ಇಲ್ಲೇ ಹೇಳ್ತಾ ಇದೆ. ಈ ವಚನ ಯಾ ತಂದೆಯಾದ ದೇವರಿಗೆ, ಯಾ ಮಗನಾದ ದೇವರು ಎದೆಯಲ್ಲಿ ಒರಗಿಕೊಂಡಿದ್ದನೋ ಆ ದೇವರು ಶರೀರಧಾರಿಯಾಗಿ ಬಂದನು ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಮೋತಿಯಲ್ಲಿ 3ನೇ ಅಧ್ಯಾಯ 16ನೇ ವಚನ ನಮಗೆ ತೋರಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಆ ವಾಕ್ಯ ನರಾವತಾರ ಆ ವಾಕ್ಯ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಗುಡಾರದಂತೆ ವಾಸ ಮಾಡಿದನು. ಮೂಲ ಭಾಷಾ ಗುಡಾರ ಎಂಬುದಾಗಿ ಬರುತ್ತೆ. ಪ್ರಿಯರೇ, ಆ ಲೋಗೋಸ್ ಮತ್ತು ಲೋಗೋಸ್ ಅಂದರೆ ವಾಕ್ಯ, ಥಿಯೋಸ್ ದ ವರ್ಡ್ ಆಫ್ ದ ಗಾಡ್. ಲೋಗೋಸ್, ಥಿಯೋಸ್ ನರಾವತಾರ ಎತ್ತಿ ಮನುಷ್ಯನಾಗಿ, ಒಬ್ಬ ಪುರುಷನಾಗಿ ನಮಗೆ ಕಾಣಿಸಿಕೊಂಡನು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಇಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕು, ಆ ವಾಕ್ಯ ನರ ಅವತಾರ ಎತ್ತಿತ್ತು, ಥಿಯೋಸ್ ನರ ಅವತಾರ ಎತ್ತಿತ್ತು ಎಂಬುದಾಗಿ. ಈ ತಿಮೋತಿ 3:16 ಥಿಯೋಸ್ ನರ ಅವತಾರ ಎತ್ತಿದ್ದು ಹೇಳ್ತದೆ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ, ಕ್ಷಮಿಸ್ರಿ, 14ನೇ ವಚನ ಲೋಗೋಸ್ ನರ ಅವತಾರ ಎತ್ತಿತ್ತು ಎಂಬುದಾಗಿ ಹೇಳ್ತದೆ. ಈ ಥಿಯೋಸ್ ಮತ್ತು ಲೋಗೋಸ್ ನರ ಅವತಾರ ಎತ್ತಿ ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದನು ಎಂಬುದಾಗಿ ಬೈಬಲ್
ಹೇಳ್ತಾ ಇದೆ. ಅಂದರೆ ಆತನು ಮನುಷ್ಯನಾಗಿದ್ದನು ಮತ್ತು ಆತನು ಇಮ್ಮಾನುವೇಲಾಗಿ ನಮ್ಮೊಟ್ಟಿಗೆ ಬಂದನು. ದೇವರು ನಮ್ಮ ಜೊತೆಗೆ ಇದ್ದಾನೆ. ಆದಿಯಲ್ಲಿ ಆ ವಾಕ್ಯ ಎಂಬ ದೇವರು ಏನಿದ್ದನೋ ಆತನು ಇಮ್ಮಾನುವೇಲನಾಗಿ ನಮ್ಮ ಜೊತೆಯಲ್ಲಿ ಇದ್ದಿದ್ದ ವಚನ ಸ್ಪಷ್ಟವಾಗಿ ನೆರವೇರ್ತಾ ಇದೆ. ಅಂದರೆ ಥಿಯಾಸ್ ನಮ್ಮ ಜೊತೆಗೆ ಇದ್ದಿದ್ದು ಇಮ್ಮಾನುವೇಲನಾಗಿ ನರಾವತಾರವಾಗಿ ಇದ್ದಿದ್ದು ಅಕ್ಷರ ನೆರವೇರಿಸ್ತಾ ಮನುಷ್ಯನಾಗಿ ಆ ಆದಿಯಲ್ಲಿ ತಂದೆಯಾದ ದೇವರ ಎದೆಯಲ್ಲಿ ಹೊರಕೊಂಡಂಥ ಮಗನಾದ ದೇವರು ನರಾವತಾರ ಎತ್ತಿ ಇಮ್ಮಾನುವೇಲನಾಗಿ ನಮ್ಮ ಜೊತೆಗೆ ಇದ್ದನು ಎಂಬುದಾಗಿ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ನಾವು ನೋಡಬಹುದು ಆತನು ಹೇಗೆ ಇದ್ದನು ನಮ್ಮ ಜೊತೆಗೆ ಎಂಬುದಾಗಿ. ಹೇಗೆ ಇದ್ದನು ಆತನು ನಮ್ಮ ಜೊತೆಗೆ ಎಂಬುದು ಕೂಡ ನಾವು ಬೈಬಲ್ ಪ್ರಕಾರ ನೋಡಬಹುದು. ಆ ಆದಿಯಲ್ಲಿ ಅಥವಾ ಆದಿಯಲ್ಲಿ ವಾಕ್ಯ ಆಗಿದ್ದಂಥ ದೇವರು, ದೇವರಾಗಿದ್ದಂಥ ದೇವರು, ತಂದೆಯಾದ ದೇವರ ಎದೆಯಲ್ಲಿ ಒರಗಿಕೊಂಡಂಥ ದೇವರು ನರಾವತಾರ ಎತ್ತಿ ಬಂದಾಗ ಇಮ್ಮಾನುವೇಲನಾಗಿದ್ದುದು ಮಾತ್ರ ಅಲ್ಲದೆ ಆತನು ಅದ್ಭುತ ಸ್ವರೂಪನಾಗಿ ನಮ್ಮ ಜೊತೆಗೆ ಇಲ್ಲಿ ಇದ್ದನು. ಆತನು ಆಲೋಚನೆ ಕರ್ತನಾಗಿ ನಮ್ಮ ಜೊತೆಗಿದ್ದನು. ಆತನು ಪರಾಕ್ರಮಿಯಾದ ದೇವರಾಗೆ ನಮ್ಮ ಜೊತೆಗಿದ್ದನು. ನಿತ್ಯವಾದ ತಂದೆಯಾಗಿ ನಮ್ಮ ಜೊತೆಗಿದ್ದನು ಮತ್ತು ಸಮಾಧಾನ ಪ್ರಭುವಾಗಿ ನಮ್ಮ ಜೊತೆಗೆ ಇದ್ದನು ಎಂಬುದಾಗಿ ಕೂಡ ನಾವು ಹೇಳಬಹುದು. ಹೇಗಿದ್ದನು? ಅವತಾರ ಸ್ಥಿತಿಯಲ್ಲಿ ಇಮ್ಮಾನುವೇಲನಾಗಿ ಇದ್ದನು. ಹೇಗಿದ್ದನು? ಅವತಾರ ಸ್ಥಿತಿಯಲ್ಲಿ ಅದ್ಭುತ ಸ್ವರೂಪನಾಗಿದ್ದನು. ಹೇಗಿದ್ದನು? ಅವತಾರ ಸ್ಥಿತಿಯಲ್ಲಿ ಆಲೋಚನೆ ಕರ್ತನಾಗಿದ್ದನು. ಹೇಗಿದ್ದನು? ಅವತಾರ ಸ್ಥಿತಿಯಲ್ಲಿ ಪರಾಕ್ರಮಿಯಾದ ದೇವರಾಗಿದ್ದನು. ಹೇಗಿದ್ದನು? ಅವತಾರ ಸ್ಥಿತಿಯಲ್ಲಿ ನಿತ್ಯವಾದ ತಂದೆಯಾಗಿದ್ದನು. ಹೇಗಿದ್ದನು? ಅವತಾರ ಸ್ಥಿತಿಯಲ್ಲಿ ಸಮಾಧಾನ ಪ್ರಭುವಾಗಿ ಕೂಡ ಇದ್ದನು. ಮನುಷ್ಯನಾಗೇ ಇದ್ದನು, ಆದರೆ ನಿತ್ಯವಾದ ದೇವರಾಗಿದ್ದನು. ಮನುಷ್ಯನಾಗೇ ಇದ್ದನು, ನಿತ್ಯವಾದ ತಂದೆಯಾಗಿದ್ದನು. ಮನುಷ್ಯನಾಗೇ ಇದ್ದನು, ಸಮಾಧಾನ ಪ್ರಭು ಇಮ್ಮಾನುವೇಲಾಗಿ ಇದ್ದನು. ಅಕ್ಷರ ಯೆಶಾಯನ ಬರೆದ ಗ್ರಂಥ 7ನೇ ಅಧ್ಯಾಯ 14ನೇ ವಚನ ಪ್ರಕಾರ ಮನುಷ್ಯನಾದ ಯೇಸು ಕ್ರಿಸ್ತನು ಇಮ್ಮಾನುವೇಲದ ದೇವರಾಗಿದ್ದನು. 9ನೇ ಅಧ್ಯಾಯ ಯೆಶಾಯನ ಗ್ರಂಥದ ಪ್ರಕಾರ 6ನೇ ವಚನದ ಪ್ರಕಾರ ಮನುಷ್ಯನಾಗಿ ನರಾವತಾರ ಎತ್ತಿದ ಯೇಸು ಕ್ರಿಸ್ತನು ಹೇಗಿದ್ದನು ಅಂದರೆ ಈ 9:6 ಪ್ರಕಾರ ಆತನು ಅದ್ಭುತ ಸ್ವರೂಪನಾಗಿದ್ದನು. ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯವಾದ ತಂದೆ, ಸಮಾಧಾನ ಪ್ರಭುವಾಗಿ ಈ ಲೋಕದಲ್ಲಿ ನಮ್ಮ ಜೊತೆಗಿದ್ದನು. ಈ ವಚನ ಅಕ್ಷರವಾಗಿ ಮನುಷ್ಯನಾದರೂ ಕೂಡ ಈ ರೀತಿಯಾಗಿ ಆತನು ಇದ್ದನು ಎಂಬುದಾಗಿ ಎರಡು ಮಾತಿಲ್ಲದೆ ನಾವು ನಂಬಬೇಕು ಮತ್ತು ಅದು ಸತ್ಯ ಕೂಡ ಆಗಿದೆ. ಎಕ್ಸಾಕ್ಟ್ಲಿ ಇಂಟರ್ಪ್ರಿಟೇಷನ್ ಆಗಿದೆ ಅದು. ಆಮೆನ್. ಓವರ್ ಟು ಪಾಸ್ಟರ್. ನಿಮಗೆ ಪರ್ಫೆಕ್ಟ್ ಸರಿಯಾದ ಉತ್ತರ. ಯಾಕಂದರೆ ಯೇಸು ಕ್ರಿಸ್ತನ ಈ ಭೂಮಿಯ ಮೇಲೆ ಏನಾಗಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ಒಂದು ಅದ್ಭುತವಾದ ವಚನವು ಯೆಶಾಯನ ಬರೆದ ಗ್ರಂಥದಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ಈ ಮಾತುಗಳನ್ನ ಈಗಾಗಲೇ ಸೇವಕರ ಮೂಲಕ ಕೇಳಿದ್ದೇವೆ. ಆತನು
ನಿತ್ಯನಾದ ತಂದೆಯ ಸಮಾನವಾಗಿದ್ದಾನೆ ಎಂಬುದಾಗಿ ಸೃಷ್ಟಿಯ ಪೂರ್ವಕವಾಗಿ ಏನು ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೆವೋ ಅದೇ ಸೇಮ್. ಅಂದರೆ ಅದರಲ್ಲಿ ಮನುಷ್ಯನಾಗಿದ್ದಾನೆ. ವಿಧೇಯತೆಯನ್ನು ತೋರಿಸುವುದಕ್ಕೆ ಹಲವಾರು ಬಾರಿ ಯೇಸು ಸ್ವಾಮಿ ನಮಗೆ ಮಾದರಿಯಾಗಿರುವುದನ್ನು ತೋರಿಸುವುದಕ್ಕೆ ತಂದೆಯ ಮಾತನ್ನು ಮೀರದೆ ಅಥವಾ ತಂದೆಯ ಮಾತನ್ನು ಕೇಳುವ, ತಂದೆಯ ಮಾತಿನ ಪ್ರಕಾರ ನಡೆಯುವಂತಹ ಪ್ರಕ್ರಿಯೆಯನ್ನು ನಮಗೆ ತೋರಿಸುತ್ತಾನೆ. ಯಾವ ಲಕ್ಷಣೆಯನ್ನು ಆತನು ಹೊಂದಿದ್ದಾನೆ ಅಂದರೆ ಅದ್ಭುತ ಸ್ವರೂಪನು. ಅನೇಕ ಅದ್ಭುತಗಳು, ಎಷ್ಟು ಅದ್ಭುತವಾದ ಮ್ಯಾರಿಕಲ್ಸ್ ಅಂದರೆ ಸಮುದ್ರವನ್ನು ಗದರಿಸಿದ್ದು ಮತ್ತು ಆ ನೀರನ್ನು, ಭಯಂಕರವಾದ ತುಫಾನನ್ನು ಆತನು ನಿಲ್ಲಿಸಿದ್ದನ್ನು, ಸತ್ತು ಸಮಾಧಿ ಮಾಡಲ್ಪಟ್ಟ ಲಾಜರನ್ನು 4 ದಿವಸ ಆದ ಮೇಲೆ ಎಬ್ಬಿಸಿದಂಥ ಅದ್ಭುತ ಸ್ವರೂಪನು. ಆತನು ಮಾಡಿರುವಂಥ ಅದ್ಭುತಗಳನ್ನು ಇದುವರೆಗೂ ಯಾವನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅಂಥ ಅದ್ಭುತ ಸ್ವರೂಪನು, ದೈವ ಸ್ವರೂಪನಾಗಿದ್ದಾನೆ. ಅದಕ್ಕಾಗಿ ನಿತ್ಯನಾದ ತಂದೆಯಾಗಿದ್ದುಕೊಂಡು ಈ ಭೂಲೋಕದಲ್ಲಿ ಮಾನವರಿಗೆ ಒಂದು ಮಾದರಿಯನ್ನು ತೋರಿಸುವುದಕ್ಕಾಗಿ, ಅದಕ್ಕೆ ಶಿಷ್ಯರೊಟ್ಟಿಗೆ ಹೇಳ್ತಾನೆ, ನಾನು ನಿಮಗೆ ಮಾದರಿಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಎಂಬುದಾಗಿ ಅವರ ಪಾದಗಳನ್ನು ತೊಳೆದು ಅದನ್ನು ಟವಲಿಂದ ಅವರನ್ನು ಒರೆಸ್ತಾನೆ. ಅಂದರೆ ಈ ರೀತಿಯಲ್ಲಿ ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೋ ಅವರು ಪರಲೋಕ ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಒಂದು ಮಾದರಿಯನ್ನು ತೋರಿಸೋದಕ್ಕೆ ಅನೇಕ ವಚನಗಳನ್ನು ಆತನು ಮಾತನಾಡಿದ್ದಾನೆ. ಅದನ್ನು ನಾವು ಹಿಡ್ಕೊಂಡು ಯೇಸು ಸ್ವಾಮಿ ದೈವತ್ವ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಈಗ ಸೇವಕರು ಘಂಟಾಪದವಾಗಿ ಒಂದು ವಿಷಯವನ್ನು ಹೇಳಿದ್ದಾರೆ. ಹಾಗಾಗಿ ಯೇಸು ಸ್ವಾಮಿ ಸೃಷ್ಟಿಗಿಂತ ಮುಂಚಿತವಾಗಿ ದೈವ ಸ್ವರೂಪನು, ತ್ರಿತ್ವದಲ್ಲಿ ಏಕ ಭಾಗವಾಗಿದ್ದಾನೆ. ಆತನು ವಾಕ್ಯವಾಗಿರುವ ದೇವರಾಗಿದ್ದಾನೆ, ನಿತ್ಯನಾದ ತಂದೆಯಾಗಿದ್ದಾನೆ ಭೂಮಿ ಮೇಲಿರುವಾಗ, ಸೃಷ್ಟಿ ಪೂರ್ವದಲ್ಲಿ ಮತ್ತು ಭವಿಷ್ಯತ್ತದಲ್ಲೂ ಕೂಡ. ಅದು ಕೂಡ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು, ನಾವು ಆರಾಧನೆ ಮಾಡುತ್ತಿರುವಂತಹ ಯೇಸು, ಆತನು ಸರ್ವ ಸೃಷ್ಟಿಕರ್ತನಾದ ದೇವರು, ಆತನು ಮಹಾದೇವನು ಎಂಬುದಾಗಿ ನಾವು ತೀತನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಒಂದು ವೇಳೆ ನೀವು ನೋಡುವುದಾದರೆ ತೀತನ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಪೌಲನು ಅಲ್ಲಿ ಬರೆಯುತ್ತಾ ಹೇಳ್ತಾನೆ, ನಮ್ಮ ರಕ್ಷಕನಾದ ದೇವರು ಎಂಬುದಾಗಿ ಹೇಳ್ತಾನೆ. ಮತ್ತು ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಮಹಾದೇವನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮಹಿಮೆ ಎಂಬುದಾಗಿ ಅಲ್ಲಿ ಪೌಲನು ಮಾತಾಡ್ತಾನೆ. ಏನಂತೆ? ಮಹಾದೇವನು ಎಂಬುದಾಗಿ. ಹಾಗಾಗಿ ಕ್ರಿಸ್ತನ ದೈವತ್ವದ ಬಗ್ಗೆ ಅನೇಕ ಪ್ರಶ್ನೆಗಳಿರುವಂತಹ ಪ್ರಿಯ ಕ್ರೈಸ್ತ ಸಹೋದರರೇ ಮತ್ತು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಕ್ರಿಸ್ತನನ್ನು ಅರಿಯದೇ ಇರುವಂಥ ಅನೇಕ ನನ್ನ ಪ್ರಿಯ ಸಹೋದರರೇ, ಉತ್ತರ ಒಂದೇ, ಯೇಸು ಕ್ರಿಸ್ತನು ಮಹಾದೇವನಾಗಿರುವಂಥ ದೇವನು, ಆರಾಧನೆಗೆ ಯೋಗ್ಯನಾಗಿರುವಂಥ ದೇವನು. ಎಲ್ಲ ಕಾಲದಲ್ಲಿ, ಅಂದರೆ ಸೃಷ್ಟಿಯ ಪೂರ್ವದಲ್ಲಿ, ಅನಾದಿ ಕಾಲದಲ್ಲಿ ಮತ್ತು ಕ್ರಿಸ್ತನು ವಾಸ ಮಾಡಿರುವಂಥ ಭೂಲೋಕ ಕಾಲದಲ್ಲಿ, ಮತ್ತು ಈಗ ನಾವು ಮತ್ತೊಂದು ಅಂಶಕ್ಕೆ ಹೋಗೋಣ. ಭವಿಷ್ಯತ್ ಕಾಲದಲ್ಲಿ ಏನಾಗ್ತಾನೆ ಯೇಸು ಸ್ವಾಮಿ, ಏನಾಗಿರ್ತಾನೆ, ಸತ್ಯವೇದವು ಅದರ ಬಗ್ಗೆ ಏನು ಮಾತನಾಡ್ತಾ ಇದೆ, ಭವಿಷ್ಯತ್ತಿನಲ್ಲಿ ಯೇಸು ಸ್ವಾಮಿ ಸ್ಥಾನವೇನು ಎಂಬುದಾಗಿ ಅದನ್ನು ಕೂಡ ನಾವು ಹುಡುಕಾಡ್ತಾ ಹೋಗೋಣ. ಈ ಸಮಯದಲ್ಲಿ ಕ್ರಿಸ್ತನು ಭವಿಷ್ಯತ್ತಿನಲ್ಲಿ ಏನಾಗಿದ್ದಾನೆ, ಯಾಕಂದರೆ ಏನಾಗಿದ್ದಾನೆ ಎಂಬ ಪದವನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಏನಾಗಿರ್ತಾನೆ ಅಲ್ಲ. ಯಾಕಂದರೆ ಸತ್ಯವೇದವು ಯಾವಾಗಲೂ ಕೂಡ ಇದ್ದ ಸ್ಥಳದಲ್ಲಿ ಎಲ್ಲವೂ ಇದ್ದಂಗೆ ಮಾತಾಡುತ್ತೆ. ಈಗ ನೋಡ್ರಿ, ಯಶನ ಬರೆದ ಪುಸ್ತಕವು ಅದು ಕ್ರಿಸ್ತರ ಪೂರ್ವ ಸುಮಾರು 500 ವರ್ಷ ಕೆಳಗೆ ಬರೆಯಲ್ಪಟ್ಟಿದ್ದು. ಆದರೂ ಇದ್ದಂಗಾಗಿ ನಮಗೆ ವರದ ಪುತ್ರನ್ನು ಅನುಗ್ರಹಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಪ್ರಸ್ತುತ ಕಾಲದ ಬಗ್ಗೆ ಮಾತನಾಡುತ್ತೆ, ಅಂದರೆ ಇದ್ದ ಹಾಗೆ. ಹಾಗಾಗಿ ಯೇಸು ಕ್ರಿಸ್ತನು ಭವಿಷ್ಯದಲ್ಲಿ ಏನಾಗಿದ್ದಾನೆ ಎಂಬ ವಿಷಯವನ್ನು ಕೂಡ ನಾವು ಚರ್ಚೆ ಮಾಡೋಣ. ಈ ಸಮಯವು ನಾನು ಪಾಸ್ಟರ್ ಅವರಿಗೆ ಒಪ್ಪಿಸಿಕೊಡ್ತೇನೆ. ಯೇಸು ಕ್ರಿಸ್ತನು ಭವಿಷ್ಯದಲ್ಲಿ ಏನಾಗಿದ್ದಾನೆ? ಯೇಸು ಕ್ರಿಸ್ತನು ಅವತಾರದ ನಂತರದ ಸ್ಥಿತಿ ಏನು ಅಂದರೆ, ಹುಟ್ಟಿ ಬಂದ ಮೇಲೆ ಸತ್ತು ಹೂನಲಪಟ್ಟು ಪುನರುತ್ಥಾನ ಆದ ಮೇಲೆ ಸ್ಥಿತಿ ಏನು, ಇದು ಕೂಡ ಮುಖ್ಯ. ಗಮನದಲ್ಲಿ ಇಟ್ಕೊಳ್ರಿ. ಕ್ರಿಸ್ತನ ಚರಿತ್ರೆ ಒಂದು, ಆತನು ಈ ಭೂಲೋಕಕ್ಕೆ ಬರೋಕ್ಕಿಂತ ಮುಂಚಿನ ಚರಿತ್ರೆ ಹೇಳ್ತದೆ, ಅದು ಮಹಿಮೆ ಉಳ್ಳ ಚರಿತ್ರೆ. ಎರಡನೇದು
ಮಾಡಿದೆ, ತಿಮೋತಿ ಪತ್ರಿಕೆ 3:16 6 ವಿಷಯ ಅಲ್ಲೇ ಪ್ರಸ್ತಾಪ ಮಾಡಿದೆ. 6 ವಿಷಯ ಏನಂತೇಳಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಆಗಲೇ ಹೇಳಿದೆ, ಫಸ್ಟ್ ಗ್ಲೋರಿಯಸ್ ಗಾಡ್, ದೆನ್ ಫಿಸಿಕಲ್ ವುಮನ್ ಬಾಡಿ ಗಾಡ್. ಈಗ ಗ್ಲೋರಿಫೈಡ್ ಅಂದರೆ ಮಹಿಮೆ ಉಳ್ಳ ಮಾನವನ ಆಧ್ಯಾತ್ಮಿಕ ಶರೀರಧಾರಿಯಾದ ದೇವರು. ಗ್ಲೋರಿಫೈಡ್ ಹ್ಯೂಮನ್ ಆ್ಯಂಡ್ ಸ್ಪಿರಿಚುವಲ್ ಬಾಡಿ. ಹೇಗೆ ನಾವು ನೋಡೋದಾದರೆ ಇದನ್ನು ಕೂಡ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ ನೋಡಬಹುದು. ಇದಕ್ಕೆ ಅನೇಕ ವಚನಗಳು ತಮಗೆ ನಾನು ಕೋಟ್ ಮಾಡ್ತಾ ಇದ್ದೀನಿ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 42ನೇ ವಚನ, 43ನೇ ವಚನ, 44ನೇ ವಚನ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 39ನೇ ವಚನ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 31ನೇ ವಚನ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 42, 43. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನ. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ ದಲ್ಲಿ ಕೂಡ ನಾವು ಮುಂದೆ 19ನೇ ವಚನದಲ್ಲಿ ಮತ್ತು ರೆವಲೇಷನ್ ದಲ್ಲಿ ನೋಡಬಹುದು. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 13ನೇ ವಚನ. ಹೀಗೆ ಕೊಲಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18, 19ನೇ ವಚನ. ಈಗ ಹಲವು ವಚನಗಳು ಇವು ದಾಖಲೆಗಳು ನಮಗೆ ಕೊಡ್ತಾವೆ. ಪ್ರಿಯರೇ, ಶರೀರ ಇದೆ, ಅದೇ ಅಮೃತವುಳ್ಳ ಶರೀರ ಇದೆ. ಇವೆಲ್ಲ ಲೇಖನಗಳು ನೋಡೋದಾದ್ರೆ ಇಬ್ಬರು ಶಿಷ್ಯರ ಜೊತೆಗೆ, ನಾನು ಹಂಗೆ ಔಟ್ಲೈನ್ ಹೇಳ್ತಾ ಇದ್ದೇನೆ ನಿಮಗೆ, ಇಬ್ಬರು ಶಿಷ್ಯರ ಜೊತೆಗೆ ಯೇಸು ಕ್ರಿಸ್ತನು ಮಾತನಾಡ್ಕೊಂತ ಹೋಗ್ತಾನೆ. ಅಲ್ಲೇ ಕೆಳಗಡೆ ನೀವು ನೋಡೋದಾದ್ರೆ ಲೂಕನ ಬರೆದ ಸ್ವಾರ್ಥದಲ್ಲಿ ನಾವು ನೋಡೋದಾದ್ರೆ ಆತನು ಮಾಯವಾದನು ಅಂತಿದೆ. ಮಾಯ ಆದನು. ನಾನು ನೀನು ಮಾಯವಾಗಕ್ಕಾಗಲ್ಲ. ಆದರೆ ಯೇಸು ಕ್ರಿಸ್ತನು ಮಾಯವಾದನು ಅಂತಿದೆ. ಇಂಗ್ಲಿಷ್ನಲ್ಲಿ ಕೂಡ ಅದೇ ಅರ್ಥ ಬರುತ್ತೆ. ಆ ನಂತರ ಶಿಷ್ಯರೆಲ್ಲರೂ ಭಯದ ಸ್ಥಿತಿಯಲ್ಲಿ ಕೂಡಿದ್ದಾರೆ. ಎಂಥ ಸ್ಥಿತಿಯಲ್ಲಿ? ಭಯದ ಸ್ಥಿತಿಯಲ್ಲಿ. ಬಾಗಿಲ ಮುಚ್ಚಿದ್ದಾರೆ. ಬಾಗಿಲ ಮುಚ್ಚಿಕೊಂಡು ಕುಂತಿದ್ದವಾಗ ಎಲ್ಲರೂ ಬಾಗಿಲ ಮುಚ್ಚಿದ್ದಾರೆ. ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಬಂದು ನಿಂತುಕೊಂಡು ಶಾಲೋಮ್ ಅಲೇಖೇಮ್ ಅಂತಾರೆ. ನೆನಪಿಟ್ಕೊಳ್ರಿ, ಶಾಲೋಮ್ ಅಲೇಖೇಮ್ ಅಂತಾರೆ. ಏನಂತಾರೆ? ಶಾಲೋಮ್ ಅಲೇಖೇಮ್. ನಾನು ಹೇಳ್ತಾ ಇರೋದು ಸಲಾಮ್ ಅಲೇಖುಮ್ ಅಲ್ಲ. ಎರಡು ಒಂದೇ ಅರ್ಥ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಎರಡು ಒಂದೇ ಅರ್ಥ. ಯೇಸು ಕ್ರಿಸ್ತರು ಬಂದು ಮೂಲ ಭಾಷೆಯಲ್ಲಿ ಆ ರೂಮ್ನಲ್ಲಿ ಅವರೆಲ್ಲರೂ ಇದ್ದಾಗ ಬಾಗಿಲ ಮುಚ್ಚಿದವಾಗ ನಡಕ್ಕೆ ನಿಂತು ಶಾಲೋಮ್ ಅಲೇಖೇಮ್ ಅಂತಾರೆ. ಬಾಗಿಲ ಮುಚ್ಚಿದ್ದಾರೆ, ಇವರು ಒಳಗಡೆ ಬಂದಿದ್ದಾರೆ. ಗಮನದಲ್ಲಿ ಇಟ್ಕೊಂಡು ನೋಡಿ. ಅಂದರೆ ಈ ಗ್ಲೋರಿಫೈಡ್ ಸ್ಪಿರಿಚುವಲ್ ವುಮನ್ ಬಾಡಿಗೆ ಬಾಗಿಲ ಗೋಡೆ ಅಡ್ಡಿ ಇಲ್ಲ. ಬಾಗಿಲ ಗೋಡೆ ಅಡ್ಡಿ ಇಲ್ಲ, ಅಡ್ಡಿ ಇಲ್ರಿ. ಒಳಗಡೆ ಬಂದ್ಬಿಟ್ರು. ಆದರೆ ಥಾಮಸ್ಗಂತಾರೆ, ನನ್ನನ್ನು ಮುಟ್ಟಿ ನೋಡು, ನನ್ನ ಕೈಯಲ್ಲಿ ಆ ರಂಧ್ರದಲ್ಲಿ ಕೈ ಹಾಕಿ ನೋಡು ಅಂತಾರೆ. ಇನ್ನೊಂದು ಕಡೆ ಅಂತಾರೆ, ನಾನು ಭೂತ ಅಲ್ಲ, ಭೂತನಿಗೆ ಎಲುಬು ಮಾಂಸ ಇಲ್ಲ, ನನಗೆ ಎಲುಬು ಮಾಂಸ ಇದೆ ಅಂತಾರೆ. ಇವೆಲ್ಲ ಲೇಖನ ಪ್ರಕಾರ ನೋಡೋದಾದ್ರೆ ಆತನಿಗೆ ದೈಹಿಕವಾದ ಮತ್ತು ಆಧ್ಯಾತ್ಮಿಕವಾದ ಶರೀರ ಇದೆ. ಸ್ಪಿರಿಚುವಲ್ ಬಾಡಿ ಮತ್ತು ಕಾಮನ್ ನಮ್ಮಂಥ ಬಾಡಿ ಕೂಡ
ಇದೆ ಅಂತೇಳಿ ನೋಡ್ತಾ ಇದ್ದೀವಿ. ಸೊ ಈಗ ಯೇಸು ಕ್ರಿಸ್ತನು ಇರುವ ಸ್ಥಿತಿ ಹೆಂಗಂದ್ರೆ ದಟ್ ಇಸ್ ದ ಸ್ಪಿರಿಚುವಲ್ ಬಾಡಿ ಮತ್ತು ಸೇಮ್ ನಮ್ಮ ಹಾಗೆ ಮನುಷ್ಯನ ಬಾಡಿ ಕೂಡ. ಅದಕ್ಕೆ ಸ್ತ್ರೀಗೆ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ ಪುನರುತ್ಥಾನ ಆದಮೇಲೆ, ನನ್ನನ್ನು ಮುಟ್ಟಬೇಡ, ನಾನು ಇನ್ನೂ ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತ. ಅಂದರೆ ಆ ಶರೀರವನ್ನು ನೀನು ಮುಟ್ಟಬೇಡ, ನಾ ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತಾನೆ. ಏರಿ ಹೋಗಿ ಬಂದ ಮೇಲೆ ನನ್ನನ್ನು ಮುಟ್ಟಿ ನೋಡು ಅಂತಾನೆ. ಅದೇ ಶರೀರ, ಆದರೆ ಅದು ಮಹಿಮೆ ಉಳ್ಳ ಶರೀರವಾಗಿ ಮಾರ್ಪಟ್ಟವಾಗಿದೆ. ನಾವು ಕೊನೆ ಭಾಗಕ್ಕೆ ಬಂದಿದ್ದೇವೆ. ಯೇಸು ಕ್ರಿಸ್ತನು ಏನಾಗಿದ್ದಾನೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಸೃಷ್ಟಿಗಿಂತ ಪೂರ್ವ ಅಂದರೆ ಅವತಾರಕ್ಕಿಂತ ಪೂರ್ವ ಕ್ರಿಸ್ತನ ಸ್ಥಾನ ಮಾನವೇನು, ಆತನು ಏನಾಗಿದ್ದಾನೆ ಎಂಬ ವಿಷಯಕ್ಕೆ ನಾವು ಆಳವಾಗಿ ಹೋಗಿ ಉತ್ತರವನ್ನು ಪಡೆದುಕೊಂಡಿದ್ದೇವೆ. ಎರಡನೇದಾಗಿ, ಕ್ರಿಸ್ತನ ಈ ಭೂಮಿಯ ಮೇಲೆ ದಾಸನಾಗಿ ಹುಟ್ಟಿ ಎಲ್ಲವನ್ನು ತ್ಯಜಿಸ ಬಂದ ಆತನು ಯಾವ ರೀತಿಯಲ್ಲಿ ಆತನ ದೈವತ್ವವನ್ನು ತೋರಿಸಿದನು ಎಂಬುದಾಗಿ ನಾವು ಧ್ಯಾನ ಮಾಡಿ ಕ್ರಿಸ್ತನ ಬಗ್ಗೆ ನಾವು ಅನೇಕ ವಿಷಯಗಳ ಮೂಲಕ ಆತನ ದೈವತ್ವವನ್ನು ನಾವು ಕಂಡುಕೊಂಡಿದ್ದೇವೆ. ಮೂರನೇದಾಗಿ, ಕ್ರಿಸ್ತನು ಮರಣ ಪುನರುತ್ಥಾನದ ನಂತರ ಆತನು ಮಹಿಮೆಯುಳ್ಳ ದೇವರಾಗಿ ಮಹಿಮೆ ಶರೀರ ಹೊಂದಿಕೊಂಡು ಅನೇಕರಿಗೆ ಕಾಣಿಸಿಕೊಂಡನು ಎಂಬುದಾಗಿ ನಾವು ನೋಡಿದ್ದೇವೆ. ಇನ್ನು ಕೊನೆ ಪ್ರಶ್ನೆ ಏನೆಂದರೆ, ಕ್ರಿಸ್ತನ ಒಂದು ಭವಿಷ್ಯತ್ತಲ್ಲಿ, ಅಂದರೆ ನಾವು ಸಭೆಯು ಎತ್ತಲ್ಪಟ್ಟ ಮೇಲೆ ಹೊಸ ರಾಜ್ಯದಲ್ಲಿ ಸೇರಿದ ಮೇಲೆ ಅಲ್ಲಿ ಕ್ರಿಸ್ತನ ಸ್ಥಾನವು ಏನಾಗಿದೆ, ಅಂದರೆ ಈ ಪ್ರಶ್ನೆದೊಂದಿಗೆ ಕೊನೆ ಪ್ರಶ್ನೆ ಏನೆಂದರೆ, ನಾವು ನಂಬುತ್ತೇವೆ, ಕ್ರೈಸ್ತರಾದಂಥ ಅನೇಕರು ನಾವು ನಂಬುತ್ತೇವೆ ಒಂದು ವಿಷಯವನ್ನು, ತಂದೆ, ಕುಮಾರ, ಪವಿತ್ರಾತ್ಮನು ಎಂಬುದಾಗಿ. ಆದರೆ ತ್ರಿತ್ವ ಏಕತ್ವವುಳ್ಳ ದೇವರು ಎಂಬುದಾಗಿ. ಹಾಗಾದರೆ ತಂದೆಯು ಬೇರೆ, ಕುಮಾರನು ಬೇರೆ, ಪವಿತ್ರಾತ್ಮನು ಬೇರೆ, ಆದರೂ ಕೂಡ ಆ ಮೂರು ಸೇರಿ ಒಂದೇ ದೇವರು ಎಂಬುದಾಗಿ ನಾವು ನಂಬುತ್ತೇವೆ. ಹಾಗಾದರೆ ಕ್ರಿಸ್ತನ ಸ್ಥಾನವು ಯಾವ ಸ್ಥಾನದಲ್ಲಿ ನಾವು ಅಲ್ಲಿ ಕಾಣಬಹುದು ಅಂದರೆ, ಈಗ ಒಂದು ಮಾತು ನಾನು ಹೇಳೋದಾದರೆ, ನಂಬರ್ 1 ತಂದೆಯಾದ ದೇವರು, ನಂಬರ್ 2 ಕ್ರಿಸ್ತನು, ನಂಬರ್ 3 ಪವಿತ್ರಾತ್ಮನು ಎಂಬುದಾಗಿ ನಾವು ಹೇಳಬಹುದಾ? ಅಥವಾ ಅಲ್ಲಿ ಯಾವ ಸ್ಥಾನವನ್ನು ಭವಿಷ್ಯತ್ತಲ್ಲಿ ನಾವು ಲೇಖನದ ಮೂಲಕ ನಾವು ಕಾಣಬಹುದು ಅಥವಾ ಬೈಬಲ್ ಮೂಲಕ ನಾವು ಕಾಣಬಹುದು? ಯಾಕಂದರೆ ನಮ್ಮ ಚರ್ಚೆ ಎಲ್ಲ ಇಡೀ ಬೈಬಲ್ನಲ್ಲೇ ಸಾಗ್ತಾ ಇದೆ. ನಾವು ಹೊರಗಿನ ವಿಷಯಗಳು ಯಾವುದು ಕೂಡ ನಾವು ಟಚ್ ಮಾಡ್ತಾ ಇಲ್ಲ. ಹಾಗಾಗಿ ಈ ಕೊನೆಯ ವಿಷಯವನ್ನು ನಾವು ತಿಳಿದುಕೊಂಡು ಪ್ರಾರ್ಥನೆಯಿಂದ ಈ ದಿನ ಈ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮತ್ತೆ ಒಂದು ಹೊಸ ಕಾರ್ಯಕ್ರಮದ ಮೂಲಕ ನಾವು ಭೇಟಿಯಾಗೋಣ. ಪರಲೋಕದಲ್ಲಿ ನಾವು ಯೇಸುವನ್ನು ದೇವರಾಗಿ ನೋಡ್ತೇವೆ. ಪರಲೋಕದಲ್ಲಿ ನಾವು ಯೇಸುವನ್ನು ಅಡೋನಾಯಾಗಿ ನೋಡ್ತೇವೆ. ಆತನನ್ನು ಕೂಡ ನಾವು ದೇವರಾಗಿ ನೋಡ್ತೇವೆ. ಯೇಸು ಕ್ರಿಸ್ತರು ಈಗ ನಾವು ಫಿಲಿಪ್ಪಿ ಪತ್ರಿಕೆ ಪ್ರಕಾರ 2ನೇ ಅಧ್ಯಾಯದ ಪ್ರಕಾರ ಯೇಸು ಕ್ರಿಸ್ತನನ್ನು ನಾವು ಪ್ರತಿಯೊಬ್ಬರು ಆತನನ್ನು ಒಡೆಯನಾಗಿ ಕೂಡ ನಾವು ಪ್ರತಿಜ್ಞೆ ಮಾಡಲೇಬೇಕು ಎಂಬುದಾಗಿ ದೇವರ ಇಚ್ಛೆ ಈ ವಚನದ ಪ್ರಕಾರ. ಆತನು ನಮಗೆ ಒಡೆಯನಾಗಿಯೂ ಅಡೋನಾಯಾಗಿಯೂ ಎಲೋಹಿಮ್ ಆಗಿಯೂ ನಾವು ಪರಲೋಕದಲ್ಲಿ ಆತನನ್ನು ನೋಡುವರು ಆಗಿದ್ವಿ. ಸೊ ನಾವು ಪರಲೋಕದಲ್ಲಿ ಹೋದಾಗ ತಂದೆಯಾದ ದೇವರನ್ನು ದೇವರಾಗಿ ನೋಡ್ತೀವಿ. ಆತನ ಪುತ್ರನಾದ ಯೇಸು ಕ್ರಿಸ್ತನನ್ನು ಕೂಡ ದೇವರಾಗಿ ನಾವು ನೋಡಿ ಒಡೆಯನಾಗಿ ನೋಡ್ತೀವಿ, ಅಡೋನಾಯಾಗಿ ಕೂಡ ನೋಡ್ತೀವಿ ಎಂಬುದು ಎರಡು ಮಾತು ಇಲ್ಲ. ಕ್ರಿಸ್ತನ ದೈವತ್ವದ ಬಗ್ಗೆ ಇದುವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಆತನು ಪೂರ್ವದಲ್ಲಿ ಏನಾಗಿದ್ದಾನೆ, ಭೂಲೋಕದಲ್ಲಿ ಏನಾಗಿದ್ದಾನೆ, ಭವಿಷ್ಯತ್ತಲ್ಲಿ ಏನಾಗಿದ್ದಾನೆ. ಈ ಮೂರು ಕಾಲದಲ್ಲಿ ಕೂಡ ಆತನು ದೇವರಾಗಿದ್ದಾನೆ, ಸರ್ವಶಕ್ತನಾಗಿರುವ ದೇವರಾಗಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರನ್ನು ಯೆಹೋವನು ಎಂಬುದಾಗಿ ಕರೀತಾರೆ.
ಯೇಸು ಸ್ವಾಮಿಯನ್ನು ಯೆಹೋವನು ಎಂಬುದಾಗಿ ಕರೀತಾರೆ. ಅಂದರೆ ವಾಕ್ಯದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ವಿಮೋಚನ ಕಾಂಡ 23ನೇ ಅಧ್ಯಾಯ 21ನೇ ವಚನ ನೀವು ನೋಡುವಾಗ, ನಾನು ತೆಲುಗುದಲ್ಲಿ ಓದ್ತೇನೆ, ಕನ್ನಡದಲ್ಲಿ ಆ ಮಾತು ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ತೆಲುಗುದಲ್ಲಿ 21, ఆయన సన్నిధిని జాగ్రత్తగా ఉండి ఆయన మాట వినవలను. తండ్రియాద దేవుడు ಹೇಳ್ತಾ ఇದ್ದಾನೆ, ఆయన కోపము రేపవద్దు, మీ అతిక్రమములను ఆయన పరిహరింపడు, నా నామము ఆయనకు ఉన్నది, నా నామము ఆయనకు ఉన్నది. తండ్రి అయిన దేవుని నామము యెహోవా అయితే అదే ಪ್ರಭುವಿನ ಯೇಸುಕ್ರಿಸ್ತ ವಾರಿಗೆ ఉంటుంది. ತಂದೆ ತಂದೆಯಾದ ದೇವರಿಗೆ ಅಡೋನಾಯ್ ಎಂಬುದಾಗಿ ಹೆಸರಿರುವುದಾದರೆ, ಕುಮಾರನಾದ ಯೇಸು ಕ್ರಿಸ್ತನಿಗೆ ಕೂಡ ಅಡೋನಾಯ್ ಎಂಬುದಾಗಿ ಹೆಸರಿರುತ್ತೆ. ತಂದೆಯಾದ ದೇವರಿಗೆ ರಾಫಾ ಎಂಬುದಾಗಿ ಹೆಸರಿರೋದಾದರೆ, ಕುಮಾರನಾದ ಯೇಸು ಕ್ರಿಸ್ತನಿಗೆ ಕೂಡ ಅದೇ ಹೆಸರಿರುತ್ತೆ. ಯಾಕಂದರೆ ಒಂದೇ ವಚನದಲ್ಲಿ ಎಲ್ಲ ಉತ್ತರ ಬಂದುಬಿಡುತ್ತೆ. ನಾ ನಾಮము ఆయనకున్నది, ನನ್ನ ಹೆಸರು ಆತನಿಗಿದೆ. ಹಾಗಾಗಿ ದೇವರಿಗೆ ಸ್ತೋತ್ರ. ತಂದೆ ಬೇರೆ ಅಲ್ಲ, ಕುಮಾರನು ಬೇರೆ ಅಲ್ಲ. ತಂದೆ ಕುಮಾರನು ಇಬ್ಬರು ಕೂಡ ಐಕ್ಯವಾಗಿದ್ದಾರೆ. ಸೇವಕರು ಯೋಹಾನ ಸುವಾರ್ತೆಯಿಂದ ಆ ಮಾತನ್ನು ಹೇಳಿದ್ದಾರೆ. ಅವರಿಬ್ಬರೂ ಕೂಡ ಒಂದಾಗಿದ್ದಾರೆ. ಒಂದಾಗಿದ್ದಾರೆ ಅಂದರೆ ಅರ್ಥ ಒಬ್ಬರೇ ಅಂತಲ್ಲ, ಇಬ್ಬರು ಬೇರೆ ಬೇರೆ ಆದರೂ ಕೂಡ ಹೇಗೆ ಗಂಡ ಹೆಂಡತಿ ಎರಡು ಶರೀರವಾಗಿ ಇದ್ದುಕೊಂಡು ಅವರು ಒಂದಾಗಿದ್ದಾರೋ ಅದೇ ರೀತಿಯಲ್ಲಿ ತಂದೆಯಾದ ದೇವರು, ಕುಮಾರನ ಯೇಸು ಕ್ರಿಸ್ತನು, ಪವಿತ್ರಾತ್ಮನಾದ ಪರಿಶುದ್ಧಾತ್ಮನು ಕೂಡ ಮೂವರು ಕೂಡ ಏಕ ಸ್ವರೂಪದಲ್ಲಿದ್ದಾರೆ. ಅವರ ಮೂವರಿಗೆ ಕೂಡ ಒಂದೇ ಹೆಸರು. ಯೆಹೋವನ ಅನ್ಬೋದು, ನಿತ್ಯನಾದ ತಂದೆ ಅನ್ಬೋದು, ಸಮಾಧಾನಕರ್ತ ಅನ್ಬೋದು, ಆಶ್ಚರ್ಯಕರಣ ಅನ್ಬೋದು. ನೀವು ಏನೇ ಹೇಳ್ರಿ, ದೈವತ್ವ ಸಂಬಂಧಪಟ್ಟ ಎಲ್ಲ ಪದಗಳು ಕೂಡ ಅವು ಮೂವರಿಗೆ ಸಂಬಂಧಪಟ್ಟವರಾಗಿ ಇರುತ್ತೆ ಎಂಬುದಾಗಿ ನಾವು ಹೇಳುತ್ತಾ, ಈ ಸಮಯದಲ್ಲಿ ನಾನು ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ಪಾಸ್ಟರ್ ಅವರು. ಅದಕ್ಕೆ ಅಂದರೆ 2 ಸಿಂಹಾಸನ ಅಂತ ಹೇಳಿದರು. ಅಂದರೆ ಸ್ಥಾನ ನಾನು ಹೇಳುವಾಗ ಈಗ ನಂಬರ್ 1, ನಂಬರ್ 2, ನಂಬರ್ 3 ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಂದೆಯಾದ ದೇವರು ನಂಬರ್ 1 ಆದರೆ, ಕುಮಾರನಾದ ದೇವರು ನಂಬರ್ 1, ಪವಿತ್ರಾತ್ಮನಾದ ದೇವರು ನಂಬರ್ 1. ಇದರಲ್ಲಿ ಕ್ಯಾಟಗರೀಸ್ ಇಲ್ಲ. ನಂಬರ್ 1, ನಂಬರ್ 2, ನಂಬರ್ 3 ಅಂತ ವಿಂಗಡಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತ್ರಿಯೇಕ ದೇವನನ್ನು ನಾವು ಮಹಿಮೆಪಡಿಸುತ್ತಾ ಆಯಾ ಪರಿಸ್ಥಿತಿಗಳಲ್ಲಿ ನಮಗೆ ಕೊಡಲ್ಪಟ್ಟಂಥ ನಾಮವು ಶಕ್ತಿಯು, ಅಂದರೆ ನಾಮವು ಭೂಮಿ ಮೇಲೆ ಕೊಡಲ್ಪಟ್ಟಂಥ ನಾಮವು ಅಪೊಸ್ತಲ ಕೃತ್ಯಗಳ 4ನೇ ಅಧ್ಯಾಯ 12ನೇ ವಚನ ಪ್ರಕಾರ ಯೇಸು ಎಂಬ ನಾಮ ಭೂಮಿ ಮೇಲೆ ಕೊಡಲ್ಪಟ್ಟಿದ್ದು. ಅದೇ ರೀತಿಯಲ್ಲಿ ಭೂಮಿ ಮೇಲೆ ಇನ್ನೊಂದು ಶಕ್ತಿ ಕೂಡ ನಮಗೆ ಕೊಡಲ್ಪಟ್ಟಿದೆ. ಪವಿತ್ರಾತ್ಮನ ಶಕ್ತಿ ನಮಗೆ ಕೊಡಲ್ಪಟ್ಟಿದೆ. ಆತನ ಸಹಾಯವಿಲ್ಲದೆ ಒಂದು ಹೆಜ್ಜೆಯನ್ನು ನಾವು ಹಾಕುವುದಕ್ಕೆ ಮುಂದೆ ಸಾಧ್ಯವಿಲ್ಲ. ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ಪವಿತ್ರಾತ್ಮನ ಬಲವು, ಪವಿತ್ರಾತ್ಮನ ಒಂದು ಸಹಾಯವಿಲ್ಲಂದರೆ ಯೇಸು ಕ್ರಿಸ್ತನನ್ನು ಯಾರೂ ಕೂಡ ಅಂಗೀಕರಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೋಹಾನು ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನು ಸಂಪೂರ್ಣ ದೈವತ್ವವುಳ್ಳ ದೇವರಾಗಿದ್ದಾನೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿ. ಹಾಗಾಗಿ ಈ ವಿಷಯವನ್ನು ನಾವು ನೆನೆಸಿಕೊಂಡು ಯೇಸು ಸ್ವಾಮಿಯನ್ನು ಆರಾಧಿಸುತ್ತಾ ಅರ್ಥ ಮಾಡಿಕೊಂಡವರಾಗಿ ನಾವು ಕ್ರಿಸ್ತನ ಒಂದು 2ನೇ ಬರುವಣೆಗಾಗಿ ಸಿದ್ಧರಾಗುತ್ತಾ ನಾವು ಎದುರು ನೋಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪಾಸ್ಟರ್ ಫ್ರಾನ್ಸಿಸ್ ಕನೆಯವರು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾರಂದರೆ, ಕೊನೆಯ ಮಾತುಗಳು ಹೇಳಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಮನವಿ ಮಾಡ್ತೇನೆ. ಪಾಸ್ಟರ್ ಅವರು ಕೋಟ್ ಮಾಡಿದ ವಚನದಲ್ಲಿ ಇಂಗ್ಲೀಷ್ನಲ್ಲಿ ಸ್ಪಷ್ಟವಾಗಿ ವಿಮೋಚನೆ ಕಾಂಡದಲ್ಲಿ ನೀವು ಹೇಳಿದ್ದು 23-21 ಇಲ್ಲಿ ಯೆಹೋವ ದೇವರು ಹೇಳುತ್ತಿರುವಂಥ ಮಾತು. ಕನ್ನಡದಲ್ಲಿ ನನ್ನ ನಾಮ ಮಹಿಮೆಯು ಆತನಲ್ಲಿ ಇರುವುದು, ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು. ಇಂಗ್ಲೀಷ್ನಲ್ಲಿ ಫಾರ್ ಮೈ ನೇಮ್ ಈಸ್ ಇನ್ ಹಿಮ್, ನನ್ನ ಹೆಸರು ಆತನಲ್ಲಿ ಇದೆ. ಸೊ ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿದೆ. ಸೊ ಯೆಹೋವನ ಹೆಸರು ಯೇಸು ಕ್ರಿಸ್ತನಲ್ಲಿ ಇದೆ. ನಾನು ಭಾಳ ಸರ್ತಿ ಹೇಳ್ತಾ ಇರ್ತೀನಿ ಪಾಸ್ಟರ್ ಅವರೇ, ಬೈಬಲ್ಲು ಗಂಡ ಹೆಂಡತಿ ಒಂದೇ, ಆದರೆ ಅವ್ರ DNA ಬೇರೆ, ಅವ್ರ ಬಾಡಿ ಕಲ್ಚರ್ ಬೇರೆ, ಅವರ ಬಾಡಿ ಸ್ಟ್ರಕ್ಚರ್ ಬೇರೆ, ಅನೇಕ ಬೇರೆ ಬೇರೆ ಇದೆ. ಆದರೆ ದೇವರ ವಾಕ್ಯ ಹೇಳ್ತದೆ ಅವರಿಬ್ಬರು ಒಂದೇ. ಹಾಗೆ ತಂದೆ ಆದ ದೇವರು, ಯೇಸು ಕ್ರಿಸ್ತರು ಬೇರೆ ಬೇರೆ ಇದ್ದರೂ ಅವರಿಬ್ಬರು
ಒಂದೇ. ತಂದೆಯಾದ ದೇವರನ್ನು ಮೇಲೆ ಎತ್ತಿ ಕುಮಾರನಾದ ಯೇಸು ಕ್ರಿಸ್ತನನ್ನು ಕಡಿಮೆ ಮಾಡೋದು ತಪ್ಪು. ಕುಮಾರನಾದ ಯೇಸು ಕ್ರಿಸ್ತನನ್ನು ಮೇಲೆ ಎತ್ತಿ ತಂದೆಯಾದ ದೇವರನ್ನು ತೆಳಗೆ ಮಾಡೋದು ಕೂಡ ತಪ್ಪು. ಒಂದು ಕರೆನ್ಸಿ, ನಾಣ್ಯ, ರಾಜ ದೊಡ್ಡದು, ರಾಣಿ ದೊಡ್ಡದು ಅಂತೇಳಿ ಹೇಳಲಿಕ್ಕೆ ಬರಲ್ಲ. ಕರೆನ್ಸಿ ದೊಡ್ಡದು. ಈ ಕಡೆ ದೊಡ್ಡದ ಆ ಕಡೆ ದೊಡ್ಡದ ಅಂತಂದ್ರೆ ನನಗೆ ಮೂರ್ಖ ಅಂತಾರೆ. ಹಾಗೆ ದೇವರು ದೊಡ್ಡನೋ ಯೇಸು ಕ್ರಿಸ್ತನ ದೊಡ್ಡನು ಅಂದ್ರೆ ನಾನು ನಿನಗೆ ಮೂರ್ಖ ಅಂತೀನಿ. ಒಂದು ಕುಟುಂಬದಲ್ಲಿ ಸ್ತ್ರೀ ಪುರುಷರು ಗಂಡ ಹೆಂಡತಿ ಇಬ್ಬರು ಸರಿಸಮಾನ ಆಕ್ಚುಲಿ. ಆದರೆ ಪುರುಷನು ಸ್ತ್ರೀಗೆ ತಲೆ, ಸ್ತ್ರೀ ಆ ಪುರುಷನಿಗೆ ದೇಹ ಆಗಿರ್ಬೋದು. ಆದರೆ ಇಬ್ಬರು ಅವರು ಸರಿಭಾಗ ಇದ್ದಾರೆ. ಪುರುಷನಿಲ್ಲದೆ ಸ್ತ್ರೀ ಪರಿಪೂರ್ಣರಲ್ಲ, ಸ್ತ್ರೀ ಇಲ್ಲದೆ ಪುರುಷನು ಪರಿಪೂರ್ಣನು ಅಲ್ಲ. ಹಾಗೆ ಯೆಹೋವ ದೇವರಿಲ್ಲದೆ ಕ್ರಿಸ್ತನು ಪರಿಪೂರ್ಣನಲ್ಲ, ಕ್ರಿಸ್ತನು ಇಲ್ಲದೆ ಯೆಹೋವ ದೇವರು ಪರಿಪೂರ್ಣನಲ್ಲ. ನಾವು ಇವೆರಡೂ ಕಡಿಮೆ ಮಾಡೋಕ್ಕೆ ಹೋದರೆ ಯಾರ್ದೋ ಪರಿಪೂರ್ಣತೆಗೆ ನಾವು ಧಕ್ಕೆ ತಂದಂಗಾಗತ್ತೆ. ದಯವಿಟ್ಟು ನನ್ನ ವೀಕ್ಷಕರಲ್ಲಿ ಏನಂದರೆ, ಯೇಸು ಸ್ವಾಮಿ ದೊಡ್ಡವ್ರಿ ಅಂತೇಳಿ ದಯವಿಟ್ಟು ವಾದ ಮಾಡಿ ಯೆಹೋವ ದೇವ್ರನ್ನು ಕಡಿಮೆ ಮಾಡಬೇಡ್ರಿ. ಯೆಹೋವ ದೇವ್ರು ದೊಡ್ಡವ್ರಿ ಅಂತೇಳಿ ಯೇಸು ಕ್ರಿಸ್ತರನ್ನು ಕಡಿಮೆ ಮಾಡಬೇಡ್ರಿ. ಆ ವಾದವನ್ನು ಬಿಟ್ಟು ಯೆಹೋವನು ಯೇಸು ಕ್ರಿಸ್ತನನ್ನು ಇಬ್ಬರನ್ನು ಸಮತೋಲನದಲ್ಲಿ ನೋಡಿ, ಹಳ ಒಡಂಬಡಿಕೆ ದೊಡ್ಡದು, ಹೊಸ ಒಡಂಬಡಿಕೆ ಸಣ್ಣದು, ಹೊಸ ಒಡಂಬಡಿಕೆ ದೊಡ್ಡದು, ಹಳೆ ಒಡಂಬಡಿಕೆ ಸಣ್ಣದು ಅನ್ನೋದು ಕೂಡ ದಯವಿಟ್ಟು ಮಾಡದೆ ಅದನ್ನು ಬೈಬಲ್ ಆಗಿ ನೋಡ್ರಿ. ಅವರನ್ನು ತಂದೆ ಮತ್ತು ಮಗ ಇಬ್ಬರನ್ನು ದೇವರಾಗಿ ನೋಡಿ ಪರಲೋಕ ರಾಜ್ಯವನ್ನು ಸೇರಲಿಕ್ಕೆ ಸಿದ್ಧರಾಗಿರ್ರಿ. ದೇವರ ರಾಜ್ಯ ಸಮೀಪಿಸಿದೆ. ದೇವರ ಕಡೆಗೆ ತಿರುಗಿಕೊಂಡು ನಾವು ಯೆಹೋವನನ್ನು, ಯೇಸುವನ್ನು, ಪವಿತ್ರಾತ್ಮನನ್ನು ಅಂಗೀಕಾರ ಮಾಡಿ ಪರಲೋಕಕ್ಕಾಗಿ ಸಿದ್ಧಪಡಿಸೋಣ. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೂ ಅನೇಕ ವಚನಗಳು ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ನೀವು ವ್ಯಕ್ತಿಗತವಾಗಿ ನಮ್ಮ ಅಡ್ರೆಸ್ಗೆ ಬರ್ರಿ. ನಾವು ಬೇಕಾದರೆ 1 ವರ್ಷ ನಿಮ್ಮ ಜೊತೆಗೆ ಕೂತ್ಕೊಂಡು ಮಾತನಾಡಲಿಕ್ಕೆ ಸಿದ್ಧರಾಗಿದ್ದು ಇಬ್ಬರು. ಸುಮ್ಕೆ ಇಲ್ಲೇ ನಾನು ಕೂಡ ದೊಡ್ಡವನಲ್ಲ, ಪಾಸ್ಟರ್ ಕೂಡ ದೊಡ್ಡವರಲ್ಲ. ನಾವಿಬ್ಬರು ಜೊತೆ ಯೇಸು ಕ್ರಿಸ್ತನ ಸೇವಕರು, ಯೆಹೋವನ ಸೇವಕರಾದ ಕಾರಣ ಬೈಬಲ್ ಪ್ರಚಾರ ಮಾಡ್ತಾ ಇದ್ದೀವಿ. ಬೈಬಲೇ ದೊಡ್ಡದು, ಯೆಹೋವನೇ ದೊಡ್ಡವನು, ಯೇಸುವೇ ದೊಡ್ಡವರು, ಪವಿತ್ರಾತ್ಮನು ದೊಡ್ಡವರು. ಎಲ್ಲ ಮಹಿಮೆ, ಘನತೆ, ಪ್ರಭಾವವು ಬೈಬಲ್ಗೆ ಮತ್ತು ಈ ಬೈಬಲನ್ನು ಬರೆದುಕೊಟ್ಟಂಥ ತಂದೆಯಾದ ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತರಿಗೂ ಪವಿತ್ರಾತ್ಮನಿಗೂ ಸಲ್ಲಲಿ. ಆಮೇನ್, ಆಮೇನ್, ಆಮೇನ್. ಪರಲೋಕದಲ್ಲಿ ಇರುವಂಥ ನಮ್ಮ ಸೃಷ್ಟಿಕರ್ತನೆ, ನಿಮ್ಮ ಪುತ್ರರು ನಮ್ಮ ರಕ್ಷಕರೂ ಆದಂಥ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ವಂದನೆಗಳು. ಕೆಲವು ನಿಮಿಷ ನಿಮ್ಮ ಪುತ್ರರು ನಮ್ಮ ರಕ್ಷಕರು ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಹುಟ್ಟು ಬರೋದಕ್ಕಿಂತ ಮುಂಚಿತವಾಗಿ ಏನಾಗಿದ್ದರು, ಹೇಗೆ ಹುಟ್ಟಿ ಬಂದರು ಮತ್ತು ಈಗ ಹೇಗೆ ಇದ್ದಾರೆ ಎಂಬುದಾಗಿ ಧ್ಯಾನಿಸ್ಲಿಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ದೇವ, ಜನರೆಲ್ಲರೂ ಈ ವಚನಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು, ನಿಮ್ಮ ಪುತ್ರನಾದ ಯೇಸುವನ್ನು ಮತ್ತು ಪವಿತ್ರಾತ್ಮನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಈ ಅವಕಾಶ ಮಾಡಿ ನಮಗಿಬ್ಬರು ಕೊಟ್ಟಿರುವಂಥ ಸಹಾಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪರಲೋಕ ತಂದೆ, ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಇದ್ವಿ. ಈ ಕಾರ್ಯಕ್ರಮವನ್ನು ಆದ್ಯಂತವೂ ನೀವು ನೋಡಿದ್ದೀರಿ. ಇದನ್ನು ಅರ್ಥ ಮಾಡಿಕೊಂಡ ನೀವು ಯೇಸು ಸ್ವಾಮಿಯನ್ನು ಮಹಿಂಪಡಿಸುತ್ತಾ ಆತನ ಬರವಣಿಗೆಗಾಗಿ ಸಿದ್ಧರಾಗಿರಿ ಎಂಬುದಾಗಿ ಪ್ರೀತಿಪೂರ್ವಕವಾಗಿ ಸೇವಕರು ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಸೇವಕರು ಹೇಳಿದ ಪ್ರಕಾರ ಹೆಚ್ಚಾಗಿ ಇನ್ನೂ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಎನ್ನುವುದಾದರೆ ನೀವು ದಯವಿಟ್ಟು ಕೆಳಗೆ ಬರುವಂಥ ಅಡ್ರೆಸ್, ಪಾಸ್ಟ್ ಅವರ ಅಡ್ರೆಸ್ಸು ಡಿಸ್ಪ್ಲೇ ಆಗ್ತಾ ಇದೆ, ನನ್ನ ಅಡ್ರೆಸ್ಸು, ನನ್ನ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ದಯವಿಟ್ಟು
ನೀವು ನಮಗೆ ಕಾಲ್ ಮಾಡಿ. ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಬೇಕಂದ್ರೆ ನಾವು ಖಂಡಿತವಾಗಿ ಇನ್ನೊಂದು ವಿಡಿಯೋ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನೀವು ಪ್ರಶ್ನೆ ಮಾಡುವುದಾದರೆ. ಯಾಕಂದರೆ ನಾವು ಯಾವುದೇ ಒಂದು ಅನುಮಾನವಿಲ್ಲದೆ ಸ್ಥಿರಚಿತ್ತರಾಗಿ ಸರಿಯಾದ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡು ಆತನ ರಾಜ್ಯಕ್ಕೆ ನಾವು ಸಿದ್ಧರಾಗಿ ಹೋಗಬೇಕು. ಯಾಕಂದರೆ ಯುದ್ಧಕ್ಕೆ ಹೋಗುವವರು ಸಿದ್ಧರಾಗಿ ಹೋಗಬೇಕೇ ಬಿಟ್ಟು ಏನು ಗೊತ್ತಿಲ್ಲದೆ ಯುದ್ಧಕ್ಕೆ ಹೋಗೋದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಪ್ಯಾನಲ್ನಲ್ಲಿ ಬಂದು ಅನೇಕ ವಿಷಯಗಳನ್ನು ಈ ಸತ್ಯಮಾರ್ಗ ಚಾನಲ್ ಮೂಲಕ ಮತ್ತು ಯೂಟ್ಯೂಬ್ ಚಾನಲ್ ಮೂಲಕ, ಫೇಸ್ಬುಕ್ ಚಾನಲ್ ಮೂಲಕ ಅನೇಕ ವಿಷಯಗಳನ್ನು ಹಂಚಿಕೊಂಡಿರುವಂಥ ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ ಅವರಿಗೆ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಪಾಸ್ಟರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಸೇವೆಗಳನ್ನು ಆಶೀರ್ವದಿಸಲಿ. ಮುಂದೆ ಇದೇ ರೀತಿ ನಾವು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಚರ್ಚೆ ಮಾಡೋದ್ರ ಮೂಲಕ ಜನರು ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ತಾರೆ, ಗೊಂದಲಗಳಿಂದ ತಪ್ಪಿಸಲ್ಪಡ್ತಾರೆ, ಯೆಜೆಬೆಲ್ ಆತ್ಮದ ಹೊರಗಡೆ ಬರ್ತಾರೆ, ದೇವರ ಆತ್ಮನಿಂದ ತುಂಬಿಸಲ್ಪಡ್ತಾರೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಓಕೆ ಪ್ರಿಯ ವೀಕ್ಷಕರೇ, ನಾವು ಮತ್ತೊಂದು ಆವರ್ತಿ ತಿರುಗಿ ಇನ್ನೊಂದು ಚರ್ಚೆ ಕಾರ್ಯಕ್ರಮದಲ್ಲಿ ನಾವು ಸೇರಿ ಬರೋಣ. ಅಲ್ಲಿವರೆಗೆ ದೇವರ ಒಂದು ಉಚಿತ ಕೃಪೆ ನಿಮಗೂ ನಮಗೂ ಎಲ್ಲರಿಗೂ ಕೂಡ ಸದಾಕಾಲವು ಜೊತೆಯಾಗಿ ನಮ್ಮನ್ನು ನಡೆಸಲಿ. ದೇವರಿಗೆ ಮಹಿಮೆ ಆಗಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.